ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಹಾಲೆಲೂಯಾ 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 ನನ್ನ ಯೇಸು ರಾಜ. ಹಾಲೆಲೂಯಾ 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 ನನ್ನ ಯೇಸು ರಾಜ. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ನನ್ನ ಜೊತೆಯಲ್ಲಿ ಇರುವವರು ಯೆಹೋವ ಶಮ್ಮ ದೇವರು, ಅವರೇ ಜೀವನ ಕೋಟೆಯು, ಯಾವ ಭಯವೂ ನನಗಿಲ್ಲ. ನನ್ನ ಜೊತೆಯಲ್ಲಿ ಇರುವವರು ಯೆಹೋವ ಶಮ್ಮ ದೇವರು, ಅವರೇ ಜೀವನ ಕೋಟೆಯು, ಯಾವ ಭಯವೂ ನನಗಿಲ್ಲ. ಹಾಲೆಲೂಯಾ 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 ನನ್ನ ಯೇಸು ರಾಜ. ಹಾಲೆಲೂಯಾ 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 ನನ್ನ ಯೇಸು ರಾಜ. ಎಲ್ಲ ಜಯವೂ ನೀಡಿದರು ಯೆಹೋವನೆಸ್ಸೇ ದೇವರು, ಎಲ್ಲ ನನ್ನ ಮಾರ್ಗದಲ್ಲಿ ಸಂಗಡ ಇರುವ ರಾಜನು. ಎಲ್ಲ ಜಯವೂ ನೀಡಿದರು ಯೆಹೋವನೆಸ್ಸೇ ದೇವರು, ಎಲ್ಲ ನನ್ನ ಮಾರ್ಗದಲ್ಲಿ ಸಂಗಡ ಇರುವ ರಾಜನು. ಹಾಲೆಲೂಯಾ 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 ನನ್ನ ಯೇಸು ರಾಜ. ಹಾಲೆಲೂಯಾ 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 ನನ್ನ ಯೇಸು ರಾಜ. ಅಗತ್ಯವೆಲ್ಲ ಪೂರೈಸುವರು ಯೆಹೋವ ನೀನೇ ದೇವರು, ಅವರೇ ಎಲ್ಲ ನೋಡಿಕೊಳ್ಳುವ ನನ್ನ ಒಳ್ಳೆ ಸಹಾಯಕರು. ಅಗತ್ಯವೆಲ್ಲ ಪೂರೈಸುವರು ಯೆಹೋವ ನೀನೇ ದೇವರು, ಎಲ್ಲ ನೋಡಿಕೊಳ್ಳುವ ನನ್ನ ಒಳ್ಳೆ ಸಹಾಯಕರು. ಹಾಲೆಲೂಯಾ 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 ನನ್ನ ಯೇಸು ರಾಜ.
ನೀ ನನ್ನ ಆಶ್ರಯವು, ನೀ ನನ್ನ ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ ನನ್ನ ದೇವಾ, ನೀ ನನ್ನ ಆಶ್ರಯವು, ನೀ ನನ್ನ ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ ನನ್ನ ದೇವಾ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಅರಸಿ ನಿಮ್ಮುಖ ಜೀವಮಾನವೆಲ್ಲ, ಸೇವೆ ಮಾಡುವೆ ನೀನೆ ಸರ್ವವೆಂದು, ದಾಸನು ಆರಾಧಿಸುವೆ ಪೂರ್ಣ ಹೃದಯದಿಂದ, ಅರಸಿ ನಿಮ್ಮುಖ ಜೀವಮಾನವೆಲ್ಲ, ಸೇವೆ ಮಾಡುವೆ ನೀನೆ ಸರ್ವವೆಂದು, ದಾಸನು ದಾಸನು ದೇವಾ, ದಾಸನು ದೇವಾ, ದಾಸನು ದೇವಾ, ದಾಸನು ನೀ ನನ್ನ ಪಾಲಕನು, ನೀ ನನ್ನ ಆಶ್ವಾಸನೆ, ನೀ ನನ್ನ ಮುಂಬಲವು, ನೀ ನನ್ನ ದೇವಾ, ನೀ ನನ್ನ ಪಾಲಕನು, ನೀ ನನ್ನ ಆಶ್ವಾಸನೆ, ನೀ ನನ್ನ ಮುಂಬಲವು, ನೀ ನನ್ನ ದೇವಾ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಅರಸಿ ನಿಮ್ಮುಖ ಜೀವಮಾನವೆಲ್ಲ, ಸೇವೆ ಮಾಡುವೆ ನೀನೆ ಸರ್ವವೆಂದು, ದಾಸನು ಆರಾಧಿಸುವೆ ಪೂರ್ಣ ಹೃದಯದಿಂದ, ಅರಸಿ ನಿಮ್ಮುಖ ಜೀವಮಾನವೆಲ್ಲ, ಸೇವೆ ಮಾಡುವೆ ನೀನೆ ಸರ್ವವೆಂದು, ದಾಸನು ದಾಸನು ದೇವಾ, ದಾಸನು ದೇವಾ, ದಾಸನು ದೇವಾ, ದಾಸನು
ಮುಂಜಾನೆಯ ನಮಸ್ಕಾರಗಳು ಸಹೋದರ ಸಹೋದರಿಯರೇ ಮತ್ತೆ ಸ್ನೇಹಿತರೆ. ನಿಮ್ಮೆಲ್ಲರನ್ನು ಭಾರತೀಯ ಕ್ರೈಸ್ತ ಸಭೆಯ ಪರವಾಗಿ ಈ ಒಂದು ಆನ್ಲೈನ್ ಸರ್ವಿಸ್ಗೆ ಸ್ವಾಗತಿಸುತ್ತೇನೆ. ಈ ಒಂದು ಸಮಯದಲ್ಲಿ ನಾವು ಒಂದು ವಾಕ್ಯವನ್ನು ನೋಡೋಣ. ಕೀರ್ತನೆಗಳು 123 1-2. ಪರಲೋಕದಲ್ಲಿ ಆಸೀನನಾಗಿರುವಾತನೇ, ನನ್ನ ಕಣ್ಣುಗಳನ್ನು ನಿನ್ನ ಕಡೆಗೆ ಎತ್ತಿದ್ದೇನೆ. ಯಜಮಾನನ ಕೈಯನ್ನು ದಾಸನ ಕಣ್ಣುಗಳು, ಯಜಮಾನಿಯ ಕೈಯನ್ನು ದಾಸಿಯ ಕಣ್ಣುಗಳು ನೋಡುವ ಪ್ರಕಾರವೇ ನಮ್ಮ ಕಣ್ಣುಗಳು ನಮ್ಮ ಯೆಹೋವ ದೇವರನ್ನು ನೋಡುತ್ತಾ ಆತನ ಕಟಾಕ್ಷವನ್ನು ನಿರೀಕ್ಷಿಸಿಕೊಂಡಿವೆ. ಆಮೇನ್. ಸಹೋದರ ಸಹೋದರಿಯರೇ ಮತ್ತೆ ಸ್ನೇಹಿತರೆ, ಇಲ್ಲಿ ವಾಕ್ಯದಲ್ಲಿ ಹೇಳಿದ ಹಾಗೆ ಒಬ್ಬ ಯಜಮಾನನ ಕಣ್ಣುಗಳು, ಕೈಗಳು ದಾಸನ ಒಂದು ಯಾವ ರೀತಿಯಾಗಿ ಮಾಡ್ತಾರೆ ಅಂತೇಳಿ ನೋಡ್ತಾ ಇರ್ತಾಯ್ತೋ, ಅದೇ ರೀತಿಯಲ್ಲಿ ನಮ್ಮ ಒಂದು ಕಣ್ಣುಗಳು ಸರ್ವಶಕ್ತನಾದ ದೇವರ ಕಡೆಗೆ ನೋಡ್ತಾ ಇರಬೇಕು ಸಹೋದರ ಸಹೋದರಿಯರೇ. ಯಾಕಂದ್ರೆ ನಮ್ಮ ಒಂದು ಸಹಾಯಕನು ಆತನಾಗಿದ್ದಾನೆ. ನಮ್ಮ ಒಂದು ಎಲ್ಲಾ ಕಷ್ಟಗಳನ್ನು, ನೋವುಗಳನ್ನು ನಾವು ಬಿಟ್ಟು ನಾವು ಪೂರ್ಣ ವಿಶ್ವಾಸದಿಂದ, ನಾವು ಪೂರ್ಣ ಹೃದಯದಿಂದ ಆತನನ್ನು ಆರಾಧಿಸೋಣ, ಆತನ ಮೇಲೆ ನಾವು ನಿರೀಕ್ಷಿಸಿಕೊಳ್ಳೋಣ. ಖಂಡಿತವಾಗಿ ದೇವರು ನಮ್ಮೆಲ್ಲರನ್ನು ಕೂಡ ಆಶೀರ್ವದಿಸ್ತಾರೆ. ಈ ಒಂದು ಸುಂದರ ಸಮಯದಲ್ಲಿ ಬ್ರದರು ನಮಗೋಸ್ಕರ ಸಂದೇಶವನ್ನು ಕೊಡಲಿದ್ದಾರೆ. ನಮ್ಮ ಒಂದು ಪೂರ್ಣ ಹೃದಯಗಳಿಂದ ನಾವು ಆ ವಾಕ್ಯಗಳನ್ನು ಸ್ವೀಕರಿಸಿ ವಾಕ್ಯಕ್ಕನುಗುಣವಾಗಿ ನಾವು ನಡೆಯೋಣ. ಈ ಒಂದು ಸುಂದರ ಸಮಯದಲ್ಲಿ ನಾವು ಪ್ರಾರ್ಥನೆಯೊಂದಿಗೆ ಕೂಟವನ್ನು ಮುಂದುವರಿಸೋಣ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಕರ್ತನೆ, ಈಗ ಸ್ವಾಮಿ ಒಂದೊಳ್ಳೆ ಒಂದು ಮುಂಜಾನೆ ಒಂದು ಸಮಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ದೇವರೇ, ನಿಮ್ಮೊಂದು ಕೃಪೆ, ನಿಮ್ಮ ಒಂದು ದಯೆ ದೇವರೇ, ನಮಗೆ ದೇವರೇ ಒಂದು ಒಳ್ಳೆ ಆರೋಗ್ಯವನ್ನು, ರಾತ್ರಿ ಸುಖಕರವಾದ ನಿದ್ರೆಯನ್ನು ಕೊಟ್ಟು ಬೆಳಗ್ಗೆ ಜೀವಂತವಾಗಿ ಎದ್ದು ದೇವರೇ ನಿಮ್ಮ ಒಂದು ಆರಾಧನಾ ಕೂಟದಲ್ಲಿ ದೇವರೇ ನಾವು ಭಾಗಿಯಾಗಲಿಕ್ಕೆ ನಮ್ಮೆಲ್ಲರಿಗೂ ನೀವು ಸಹಾಯ ಮಾಡಿದ್ದೀರಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಸರ್ವಶಕ್ತನಾದ ದೇವರೇ, ಇಲ್ಲಿ ಸೇರಿರುವಂತಹ, ನೋಡ್ತಿರುವಂತಹ, ವೀಕ್ಷಿಸುತ್ತಿರುವಂತಹ ಎಲ್ಲಾ ನನ್ನ ಸಹೋದರ ಸಹೋದರಿಯರನ್ನು, ಸ್ನೇಹಿತರನ್ನು ನೀವು ಮುಟ್ಟಿ ಆಶೀರ್ವದಿಸಿ ದೇವರೇ, ಅವ್ರ ಪೂರ್ಣ ಹೃದಯದಿಂದ ದೇವರೇ ನಿಮ್ಮ ಒಂದು ವಾಕ್ಯಗಳನ್ನು ಸ್ವೀಕರಿಸಿ ನಿಮ್ಮ ಒಂದು ವಾಕ್ಯಕ್ಕೆ ಅನುಗುಣವಾಗಿ ಅವರು ನಡೀಲಿಕ್ಕೆ ನೀವು ಸಹಾಯ ಮಾಡಬೇಕಾಗಿ ಬೇಡಿಕೊಳ್ತೀನಿ. ದೇವರೇ, ನಿಮ್ಮ ಒಂದು ಪವಿತ್ರಾತ್ಮನ ಸಹಾಯದಿಂದ ದೇವರೇ ಅದನ್ನು ನೀವು ಆಶೀರ್ವದಿಸಿ ಅವರು ದೇವರೇ ನಿಮ್ಮ ಒಂದು ವಾಕ್ಯಗಳನ್ನು ಧ್ಯಾನಿಸುವಾಗಲೂ ನೀವು ಅವ್ರ ಜೊತೆಯಲ್ಲಿದ್ದು ಅವ್ರಿಗೆ ಸಹಾಯ ಮಾಡಬೇಕಾಗಿ ಬೇಡಿಕೊಳ್ತೀನಿ. ಎಲ್ಲ ಘನಮಾನ ಮಹಿಮೆಯನ್ನು ನಿಮಗೆ ಸಲ್ಲಿಸುತ್ತಾ ಯೇಸು ಸ್ವಾಮಿ ನಿಮ್ಮ ಒಂದು ಪರಿಶುದ್ಧವಾದ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ, ನನ್ನ ಪರಲೋಕದ ಪರಮ ತಂದೆಯಾದ ದೇವರೇ. ಆಮೇನ್. ನವಗಾನ ಯೇಸು ರಾಜ ಕೊಡುವನು, ನನ್ನಲ್ಲಿ ನವಗಾನ ಯೇಸು ರಾಜ ಕೊಡುವನು. ಆನಂದದಿಂದ ನಾ ಹಾಡಿ ಸ್ತುತಿಸುವೆ ಜೀವದಂತ್ಯ ಕಾಲವೆಲ್ಲ. ಹಲ್ಲೆಲೂಯಾ. ಆನಂದದಿಂದ ನಾ ಹಾಡಿ ಸ್ತುತಿಸುವೆ ಜೀವದಂತ್ಯ ಕಾಲವೆಲ್ಲ. ನನ್ನಲ್ಲಿ ನವಗಾನ ಯೇಸು ರಾಜ ಕೊಡುವನು, ನನ್ನಲ್ಲಿ ನವಗಾನ ಯೇಸು ರಾಜ ಕೊಡುವನು. ಪಾಪ ಅಂಧಕಾರದಲ್ಲಿ ನಾನು ಇದ್ದಾಗ ಪಾಪಿಯಾದ ನನ್ನನ್ನ ರಕ್ಷಿಸಿದ. ಪಾಪ ಅಂಧಕಾರದಲ್ಲಿ ನಾನು ಇದ್ದಾಗ ಪಾಪಿಯಾದ ನನ್ನನ್ನ ರಕ್ಷಿಸಿದ. ಆನಂದದಿಂದ ನಾ ಹಾಡಿ ಸ್ತುತಿಸುವೆ ಜೀವದಂತ್ಯ ಕಾಲವೆಲ್ಲ. ಹಲ್ಲೆಲೂಯಾ. ಆನಂದದಿಂದ ನಾ ಹಾಡಿ ಸ್ತುತಿಸುವೆ ಜೀವದಂತ್ಯ ಕಾಲವೆಲ್ಲ. ನನ್ನಲ್ಲಿ ನವಗಾನ ಯೇಸು ರಾಜ ಕೊಡುವನು, ನನ್ನಲ್ಲಿ ನವಗಾನ ಯೇಸು ರಾಜ ಕೊಡುವನು. ಪಾಪ ಕೂಲಿಯಿಂದ ಆತ ನನ್ನನ್ನೆತ್ತಿದ, ಜೀವ ರಕ್ತದಿಂದ ಪೂರ್ಣವಾಗಿ ತೊಳೆದ. ಪಾಪ ಕೂಲಿಯಿಂದ ಆತ ನನ್ನನ್ನೆತ್ತಿದ, ಜೀವ ರಕ್ತದಿಂದ ಪೂರ್ಣವಾಗಿ ತೊಳೆದ. ಆನಂದದಿಂದ ನಾ ಹಾಡಿ ಸ್ತುತಿಸುವೆ ಜೀವದಂತ್ಯ ಕಾಲವೆಲ್ಲ. ಹಲ್ಲೆಲೂಯಾ.
ಇಲ್ಲವಲ್ಲ. ನನ್ನಲ್ಲಿ ನವಗಾನ ಯೇಸು ರಾಜ ಕೊಡುವನು. ನನ್ನಲ್ಲಿ ನವಗಾನ ಯೇಸು ರಾಜ ಕೊಡುವನು. ಪ್ರೀತಿಯ ಸಹೋದರರೇ, ಸಹೋದರಿಯರೇ ಮತ್ತು ಗೆಳೆಯರೇ, ಮತ್ತೊಮ್ಮೆ ದೇವರನ್ನ ಆರಾಧನೆ ಮಾಡೋಕ್ಕೆ ಬಹಳ ಸಂತೋಷ ಆಗ್ತದೆ. ನಿಮ್ಮ ಜೊತೆಯಲ್ಲಿ ದೇವರ ವಾಕ್ಯವನ್ನು ಹಂಚ್ಕೊಳ್ಳೋಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಸೊ ನಾನು ನಿಮ್ಗೆಲ್ಲರಿಗೂ ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ. ಕೆಲವು ಸಮಯದಲ್ಲಿ ನಾವು ಹೇಳ್ತೀವಲ್ವಾ, ಇವರು ಆತ್ಮೀಯವಾಗಿದ್ದಾರೆ, ಇವರು ಆತ್ಮೀಯವಾಗಿಲ್ಲ ಅಂತ ಹೇಳ್ತೀವಲ್ವಾ. ಸೊ ಯಾಕೆ ನಾವು ಆ ಥರ ಹೇಳ್ತೀವಿ, ಇವ್ರು ಆತ್ಮೀಯವಾಗಿದ್ದಾರೆ, ಇವ್ರು ಆತ್ಮೀಯವಾಗಿಲ್ಲ ಅಂತ? ಆತ್ಮೀಯತೆ ಅಂದ್ರೆ ಯೇಸು ಕ್ರಿಸ್ತ ತರ ಇರೋದು. ಮೈನ್ಲಿ ನನಗೆ ಅರ್ಥ ಆಗಿರೋದ್ ಪ್ರಕಾರ ಆತ್ಮೀಯತೆ ಅಂದ್ರೆ ಯೇಸು ಕ್ರಿಸ್ತ ತರ ಇರೋದು. ಅಂದ್ರೆ ನಾವೆಲ್ಲರೂ ಯೇಸು ಕ್ರಿಸ್ತರ ತರ ಇರಬೇಕು, ಅದೇ ಸ್ಟ್ಯಾಂಡರ್ಡು. ಬಟ್ ನಾವು ಯೇಸು ಕ್ರಿಸ್ತಿಗೆ ಹೋಲಿಕೆ ಮಾಡಿ ನೋಡುವಾಗ ನಾವು ಯಾರು ಅಲ್ಲಿಲ್ಲ ಇನ್ನು. ಓಕೆ, ಇನ್ನು ಬಹಳ ವಿಷಯಗಳು ನಾನ್ ಬದಲಾವಣೆ ಆಗ್ಬೇಕಾಗಿದೆ. ಇನ್ನು ನಾವೆಲ್ಲರೂ ಕೂಡ ಬದಲಾವಣೆ ಆಗ್ಬೇಕು. ಓಕೆ, ಸೊ ಆತ್ಮೀಯತೆ ಅನ್ನುವಾಗ ನಾವು ಯೇಸು ಕ್ರಿಸ್ತರು ತರ ಇರೋಕ್ಕೆ ನೋಡ್ಬೇಕು. ಓಕೆ, ಅವರೇ ನಮ್ಮ ಸ್ಟ್ಯಾಂಡರ್ಡ್. ಓಕೆ, ದೇವ್ರು ನಮ್ಮನ್ನ ಸೃಷ್ಟಿಸಿದಾಗ ಏನಾಯ್ತು, ನಾವೆಲ್ಲರೂ ಪರಿಶುದ್ಧವಾಗಿದ್ವಿ, ನಾವೆಲ್ಲರೂ ನೀತಿವಂತರಾಗಿ ಪಾಪ ಇಲ್ಲದೆ ಇದ್ವಿ. ಆದ್ರೆ ಸೊ ಯಾವಾಗ ಆದಮ್ ಅವಳು ಪ್ರಾರ್ಥನೆ ಮಾಡಿದ್ರು, ಪಾಪ ಬಂದಿತ್ತು, ಮನುಷ್ಯ ಕುಲಗೆ ಪಾಪ ಬಂದಾಗ ಏನಾಯ್ತು, ದೇವರ ಮಹಿಮೆನ ಕಳ್ಕೊಂಡ್ಬಿಟ್ವಿ. ದೇವರ ಮಹಿಮೆ ತಿರುಗಿ ಕೊಡ್ಬೇಕು ಅಂತ ದೇವರು ಬಹಳ ಪ್ರಯಾಸ ಮಾಡಿ, ಆ ಸಮಯದಲ್ಲೇನೆ ನಾವು ನೋಡ್ತೀವಿ ದೇವರು ಹೇಳಿದ್ದಾರೆ ಈ ತರ. ಆ ಸಮಯದಲ್ಲಿ ಯೇಸು ಕಳಿಸೋದ್ರ ಬಗ್ಗೆ ದೇವರು ಚಿಂತನೆ ಮಾಡಿದ್ದಾರೆ. ಅದಕ್ಕೆ ನಾವು ನೋಡ್ತೀವಿ, ಅದೇ ಏನು ವಾಗ್ದಾನ ಮಾಡಿದಾರೆ ಅಂದ್ರೆ, ಸೈತಾನನ ಕಾಲು ಕಚ್ಚುತ್ತೆ, ಆದ್ರೆ ಒಬ್ಬ ಹೆಂಗಸು ನಿನ್ನ ಆ ಒಂದು ಸರ್ಪವನ್ನ ತುಳಿತಾರೆ ಅಂತ ವಚನ ನೀವು ನೋಡ್ಬೋದು, ಓದ್ಬೋದು. ಓಕೆ, ಅದೇ ವಚನದಲ್ಲಿ ಅಂದ್ರೆ ಏನು, ಆ ಸಮಯದಲ್ಲೇನೆ ದೇವರು ಈಗಾಗಲೇ ಪ್ಲಾನ್ ಮಾಡಿ, ಅವಾಗ್ಲೇನೆ ನಾವು ಕಳೆದು ಹೋಗಿದ್ದ ದೇವರ ಮಹಿಮೆ ಕೊಡ್ಬೇಕು ಅಂತ ದೇವರು ಬಯಸಿ ಯೇಸು ಕ್ರಿಸ್ತರನ್ನ ಕಳಿಸೋದ್ರ ನಿರ್ಧಾರ ಅವಾಗ್ಲೇ ಮಾಡಿದ್ದಾರೆ. ಸೊ ಅದಾದ ನಂತರ ಕೆಲವು ವರ್ಷಗಳೇ ಹಿಡಿತು ಯೇಸು ಕ್ರಿಸ್ತು ಬರಕ್ಕೆ ಭೂಮಿಗೆ. ಬಟ್ ಯೇಸು ಕ್ರಿಸ್ತು ಬಂದ ಕಾರಣ ನಾವು ಕಳೆದು ಹೋದ ಮಹಿಮೆ ತಿರುಗಿ ಬರ್ಬೇಕು ಅಂತ. ಅದಕ್ಕೆ ಒಂದು ಕಾರಣವಾಗಿತ್ತು. ಸೊ ಯೇಸು ಕ್ರಿಸ್ತು ಏನಕ್ಕೆ ಬಂದ್ರು ಅಂತ ನಾವು ನೋಡೋದಾದ್ರೆ, ಯೋಹಾನ 10ನೇ ಅಧ್ಯಾಯ 10ನೇ ವಚನ. ಸೊ ಇಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಯೋಹಾನ 10ನೇ ಅಧ್ಯಾಯ 10ನೇ ವಚನದಲ್ಲಿ, ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ, ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ನಾನಾದರೂ ಅವುಗಳಿಗೆ ಜೀವವು ಇರಬೇಕೆಂತಲೂ ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದೆನು. ಸಾಮಾನ್ಯವಾಗಿ ಬಹಳ ಜನ ಏನ್ ಮಾಡ್ತಾರೆ, ಸ್ವಂತ ಲಾಭ ಪಡೆಯೋದಕ್ಕೋಸ್ಕರ ಬರ್ತಾರೆ. ಓಕೆ, ನಮ್ಮಿಂದ ಏನ್ ಸಿಗುತ್ತೆ ಅನ್ನೋದನ್ನೇ ನೋಡ್ತಾರೆ. ಆದ್ರೆ ಯೇಸು ಕ್ರಿಸ್ತು ಈ ಭೂಮಿಗೆ ಬಂದಿದ್ದು ಏನಕ್ಕೆ ಅಂದ್ರೆ, ನಮ್ಮ ಜೀವನ ಚೆನ್ನಾಗಿರ್ಬೇಕು, ಸಮೃದ್ಧಿಯಾಗಿ ಇರಬೇಕಂತ ಯೇಸು ಕ್ರಿಸ್ತು ಬಂದಿದ್ದಾರೆ. ಓಕೆ, ಆದ್ರೆ ಸುಮಾರು ಜನ ನಾವು ನೋಡ್ತೀವಿ ಪ್ರಪಂಚದಲ್ಲಿ, ಕೆಲವು ಸಮಯದಲ್ಲಿ ಪಾಸ್ಟರ್ಗಳು ಕೂಡ ಇರಬಹುದು. ಓಕೆ, ನಮ್ಮ ಹತ್ರದಿಂದ ಏನು ಕದ್ಕೋಬೇಕು, ಕಳ್ತನ ಮಾಡ್ಬೇಕು, ಹಾಳು ಮಾಡ್ಬೇಕು, ಈ ರೀತಿಯಾದ ಒಂದು ಮನೋಭಾವದಿಂದ ಇರ್ತಾರೆ. ಆದ್ರೆ ಯೇಸು ಕ್ರಿಸ್ತು ಬಂದಿದ್ದು ನಮಗೆ ಜೀವವನ್ನ ಕೊಡಕ್ಕೆ, ಸಮೃದ್ಧಿಯಾದ ಜೀವನವನ್ನ ಕೊಡಕ್ಕೆ, ಪೂರ್ತಿಯಾದ ಜೀವನವನ್ನ ನಾವು ಮಾಡ್ಬೇಕು ಅಂತ ಯೇಸು ಕ್ರಿಸ್ತು ಬಂದಿದ್ದು. ಓಕೆ, ಯೇಸು ಕ್ರಿಸ್ತರ ತರ ಜೀವನ ಮಾಡ್ಬೇಕು ಅನ್ನೋದೇ ದೇವರ ಒಂದು ಇಷ್ಟ. ಸೊ ಇಲ್ಲಿ ಯೇಸು ಕ್ರಿಸ್ತರ ತರ ಜೀವನ ಮಾಡ್ಬೇಕು ಅಂತ ದೇವರು ಬಯಸ್ತಾರೆ. ಸೊ ಹಂಗಾದ್ರೆ ನಾವೆಲ್ಲರೂ ಕೂಡ ಯೇಸು ಕ್ರಿಸ್ತರ ತರ ಇರಬಹುದಾ ಅನ್ನೋ ಪ್ರಶ್ನೆ. ಓಕೆ, ಸೊ ಇರಬಹುದಾ ಇಲ್ವಾ? ಖಂಡಿತವಾಗ್ಲೂ ಇರಬಹುದು. ಓಕೆ, ಯಾಕಂದ್ರೆ ಯೇಸು ಕ್ರಿಸ್ತನೇ ಸ್ವತಃ ಹೇಳ್ತಾರೆ, ಯೋಹಾನ 14ನೇ ಅಧ್ಯಾಯ 12ನೇ ವಚನದಲ್ಲಿ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ತಾನೂ ನಡೆಸುವನು ಮತ್ತು ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು, ಯಾಕೆಂದರೆ ನಾನು ತಂದೆಯ ಬಳಿಗೆ ಹೋಗುತ್ತೇನೆ. ಸೊ ಇಲ್ಲಿ ನಾವೇನ್ ನೋಡ್ತೀವಿ, ಯೇಸು ಕ್ರಿಸ್ತ ಹೇಳ್ತಾರೆ, ಓಕೆ, ನನ್ನನ್ನ ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ನಡೆಸುವನು ಮತ್ತು ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು. ಅಂದ್ರೆ ಇಲ್ಲಿ ಯೇಸು ಕ್ರಿಸ್ತ ಹೇಳ್ತಾರೆ,
ನನ್ನ ಹಾಗೆ ನೀವೆಲ್ಲರೂ ಕೂಡ ಇರಬಹುದು ಅಂತ. ಓಕೆ, ಎಷ್ಟೊಂದು ಸಂತೋಷ ಅಲ್ವಾ? ಓಕೆ, ಸೊ ನಾವು ಯೇಸು ಕ್ರಿಸ್ತನ್ ನಂಬಿದ್ರೆ ಓಕೆ, ನಾವು ಯೇಸು ಕ್ರಿಸ್ತರು ಮಾಡುವಂತ ಕೆಲಸಗಳನ್ನ ಮಾಡಬಹುದು. ಓಕೆ, ಸೊ ಇಲ್ಲಿ ವಚನದಲ್ಲಿ ಕೂಡ ಏನ್ ಹೇಳುತ್ತೆ ಅಂದ್ರೆ, ರೋಮಾಪುರದವರು 8:29 ತಾನು ಯಾರನ್ನು ತನ್ನವರೆಂದು ಮೊದಲು ತಿಳ್ಕೊಂಡನು ಅವರನ್ನು ತನ್ನ ಮಗನ ಸಾರೂಪ್ಯ ದೇವರು ನಾವು ಯೇಸು ಕ್ರಿಸ್ತರ ತರಹ ಇರಬೇಕು ಅಂತ ಬಯಸ್ತಾರೆ, ಅದಕ್ಕೆ ನಮ್ಮನ್ನ ಆರಿಸಿದರು. 2 ಕೊರಿಂಥದವರು 3:18 ನಾವು ನೋಡ್ತೀವಿ, ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುತ್ತದೋ ಎಂಬಂತೆ ದೃಷ್ಟಿಸುವರಾಗಿದ್ದು ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸಾರೂಪ್ಯವುಳ್ಳವರೇ ಆಗುತ್ತೇವೆ. ಇದು ದೇವರಾತ್ಮನಾಗಿರುವ ಕರ್ತನ ಕೆಲಸಕ್ಕನುಸಾರವಾದದ್ದೇ. ಸೊ ಇಲ್ಲಿ ಏನ್ ಹೇಳುತ್ತೆ? ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುತ್ತದೋ ಎಂಬಂತೆ. ಅಂದ್ರೆ ಯೇಸು ಕ್ರಿಸ್ತನ ತರಹ ನಾವಿರ್ಬೇಕು ಅಂತ ಇಲ್ಲಿ ವಚನ ಹೇಳುತ್ತೆ. ಓಕೆ, ಸೊ ದೇವರ ಒಂದು ಗುರಿ ಏನಂದ್ರೆ ನಾವೆಲ್ಲರೂ ದಿನೇ ದಿನೇ ಯೇಸು ಕ್ರಿಸ್ತರ ತರಹ ಬದಲಾವಣೆ ಆಗ್ಬೇಕು ಅಂತ. ಓಕೆ, 1 ಪೇತ್ರ 2:21 ನೋಡ್ತೇವೆ, ಇದಕ್ಕಾಗಿ ನೀವು ಕರೆಯಲ್ಪಟ್ಟಿರಿ, ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿದರು. ಅಂದ್ರೆ ನಾವೆಲ್ಲರೂ ಇಲ್ಲಿ ಬಂದಿರೋದು ಯೇಸು ಕ್ರಿಸ್ತನ ಹೆಜ್ಜೆಯ ಜಾಡಿನಲ್ಲಿ ನಡೆಯಲಿಕ್ಕೆ. ಇದು ಬಹಳ ಇಂಪಾರ್ಟೆಂಟ್ ಇದೆ. ಓಕೆ, ಸೊ ನಮ್ ಗುರಿ ಯೇಸು ಕ್ರಿಸ್ತನ ತರ ಜೀವನ ಮಾಡೋದು, ಅವರ ಹೆಜ್ಜೆ ಜಾಡಿನಲ್ಲಿ ನಡೆಯೋದು. ಓಕೆ, ಸೊ ಸುಮ್ನೆ ನೋಡಕ್ಕೆ ನಾವು ಬಂದಿಲ್ಲ, ಓ ಯೇಸು ಕ್ರಿಸ್ತ ಹೆಂಗ್ ಜೀವನ ಮಾಡ್ತಾರೆ ಸೂಪರ್ ಅಪ್ಪ ಈ ತರ ಹೇಳಕ್ ಮಾತ್ರ ನಾವು ಬಂದಿಲ್ಲ. ಓಕೆ, ಪ್ರೇಕ್ಷಕರಾಗಿರಕ್ಕೆ ನಾವು ಬಂದಿಲ್ಲ, ಯೇಸು ಕ್ರಿಸ್ತ ತರ ನಡ್ಕೊಳ್ಳೋಕೆ ನಾವು ಬಂದಿಲ್ಲ. ಓಕೆ, ಸೊ ಯೇಸು ಕ್ರಿಸ್ತು ಈ ಭೂಮಿ ಮೇಲೆ ಜೀವನ ಮಾಡುವಾಗ ಹೇಗೆ ಜೀವನ ಮಾಡಿದ್ರು ಅಂತ ನಾವು ನೋಡುವಾಗ, ಯೋಹಾನ 1ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡ್ತೀವಿ, ಆ ವಾಕ್ಯವೆಂಬುವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು, ನಾವು ಆತನ ಮಹಿಮೆಯನ್ನು ನೋಡಿದೆವು, ಆ ಮಹಿಮೆಯು ತಂದೆ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ, ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು. ಸೊ ಇಲ್ಲಿ ವಚನದಲ್ಲಿ ಏನ್ ಹೇಳುತ್ತೆ? ಯೇಸು ಕ್ರಿಸ್ತು ದೇವರು ಸ್ವತಃ ನರಾವತಾರ ತಾಳಿ ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ಮತ್ತೆ ಇಲ್ಲಿ ಕೊನೆ ನಾವು ವಾಕ್ಯವನ್ನು ನೋಡುವಾಗ ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು. ಸೊ ಯೇಸು ಕ್ರಿಸ್ತನಲ್ಲಿ ಕೃಪೆ ಇತ್ತು, ಗ್ರೇಸ್, ಮತ್ತು ಸತ್ಯನೂ ಇತ್ತು. ಓಕೆ, ಕೃಪೆ ಇತ್ತು, ಸತ್ಯನೂ ಇತ್ತು. ಓಕೆ, ಸೊ ಇದು ಮೆಚುರಿಟಿ, ಇದು ಆತ್ಮೀಯತೆ. ಮೆಚುರಿಟಿ ಅಂದ್ರೆ ಏನು? ಯೇಸು ಕ್ರಿಸ್ತರ ತರಹ ಇರುವುದು ಅಂದ್ರೆ ಕೃಪೆ ಮತ್ತು ಸತ್ಯ ಎರಡೂ ಒಳಗೊಂಡಿರುವುದು. ಓಕೆ, ಸೊ ಕೆಲವು ಸಮಯದಲ್ಲಿ ಕೃಪೆಯಲ್ಲಿ ಬಹಳ ಜಾಸ್ತಿ ಇರಬಹುದು, ಸತ್ಯದಲ್ಲಿ ಬಹಳ ಕಡಿಮೆ ಇರಬಹುದು. ಕೆಲವೊಮ್ಮೆ ಸತ್ಯದಲ್ಲಿ ಬಹಳ ಇರಬಹುದು ಅಥವಾ ಕೃಪೆಯಲ್ಲಿ ಬಹಳ ಕಡಿಮೆ ಇರಬಹುದು. ಓಕೆ, ಸೊ ಇದು ಬಹಳ ಇಂಪಾರ್ಟೆಂಟ್ ಇದೆ. ಎರಡಕ್ಕೂ ಬ್ಯಾಲೆನ್ಸ್ ಇಟ್ಕೊಂಡು ಜೀವನ ಮಾಡಿದ್ದಾರೆ ಯೇಸು ಕ್ರಿಸ್ತು, ಕೃಪೆ ಮತ್ತು ಸತ್ಯ. ಓಕೆ, ಸೊ ಕೃಪೆ ಇಲ್ದಿರ ಬರೀ ಸತ್ಯ ಮಾತ್ರ ಇದ್ರೆ ಏನಾಗುತ್ತೆ? ಅದು ಲೀಗಲಿಸಮ್ ಆಗುತ್ತೆ. ಓಕೆ, ಬಹಳ ಲೀಗಲ್ ಆಗಿ ಮಾಡೋದು. ಓಕೆ, ಅದೇ ತರ ಬರೀ ಕೃಪೆ ಮಾತ್ರ ಇದು ಸತ್ಯ ಇಲ್ಲ ಅಂದ್ರೆ ಅದು ಮೋಸ ಕೂಡ ಆಗುತ್ತೆ. ಸೊ ಬಹಳ ಇಂಪಾರ್ಟೆಂಟ್ ಎರಡು ಬ್ಯಾಲೆನ್ಸ್ ಮಾಡೋದು. ಓಕೆ, ಸೊ ಪೌಲ್ ಬಂದ್ಬಿಟ್ಟು ಇಲ್ಲಿ ಫಲದ ಬಗ್ಗೆ ಮಾತಾಡ್ತಾರೆ, ಆತ್ಮೀಯ ಫಲ ಅಂತ ಮಾತಾಡ್ತಾರೆ. ಓಕೆ, ಗಲಾತ್ಯದವರು 5:22-23 ನಾವು ನೋಡ್ತೇವೆ, ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದ್ರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆದವೆ, ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರವೂ ಅಪೇಕ್ಷಿಸುವುದಿಲ್ಲ. ಸೊ ನಾವು ನೋಡ್ತೀವಿ, ಪ್ರೀತಿ 1, ಸಂತೋಷ 2, ಸಮಾಧಾನ 3, ದೀರ್ಘಶಾಂತಿ 4, ದಯೆ 5, ಉಪಕಾರ 6, ನಂಬಿಕೆ 7, ಸಾಧುತ್ವ 8, ಕ್ಷಮೆದಮೆ ಅಂದ್ರೆ ಸೆಲ್ಫ್ ಕಂಟ್ರೋಲ್ 9. ಸೊ ಇಲ್ಲಿ 9 ಆತ್ಮೀಯ
ಫಲ ಇದ್ರೂ ಕೂಡ ಇಲ್ಲಿ ಫಲಗಳು ಅಂತ ಕರೀದಿರ ಪೌಲ ಫಲ ಅಂತ ಕರೀತಾರೆ. ಅಂದ್ರೆ ಏನು? ಓಕೆ, ಸೊ ಇಲ್ಲಿ ಬರೆದಿರುವಂತ ಫಲ ಅಂದ್ರೆ ನಾವು ನೋಡ್ತೀವಿ ಆಪಲ್ ಅಂತ ನೋಡ್ತೇವೆ. ಸೊ ಆಪಲ್ ಅಲ್ಲಿ ಒಳಗಡೆ ನೋಡಿದ್ರೆ ಬೀಜಗಳಿರುತ್ತೆ. ಅದಾದ ನಂತರ ಅದರಲ್ಲಿ ಒಂದು ವೈಟ್ ತರ ಇರುತ್ತೆ. ಅದಾದ ಮೇಲೆ ಅಲ್ಲಿ ಕೆಂಪು ಇರುತ್ತೆ. ಓಕೆ, ಸೊ ಇದು ಎಲ್ಲ ಸೇರಿ ಒಂದು ಹಣ್ಣು. ಅಂದ್ರೆ ಇದು ಯಾವುದು ಒಂದು ಇಲ್ದಿರ ಒಂದು ಹಣ್ಣು ಹಂಗೆ ಆಗಲ್ಲ. ಅಂದ್ರೆ ಇಲ್ಲಿ ವಚನ ಹೇಳ್ತಂದ್ರೆ ಈ 9 ಕೂಡ ಒಂದು ಫಲದಲ್ಲಿ ಅಳವಡಿಕೆ ಆಗಿರ್ಬೇಕು. ಅಂದ್ರೆ ಎಲ್ಲಾ ಗುಣಗಳು ಒಬ್ಬ ಮನುಷ್ಯನಲ್ಲಿ ಇರಬೇಕು. ಒಂದು ಹಣ್ಣಿನಲ್ಲಿ ಹೇಗೆ ಬೀಜ ಇರುತ್ತೆ ಆಪಲ್ ಅಲ್ಲಿ, ಓಕೆ, ಹೇಗೆ ಅದು ವೈಟ್ ಸ್ಕಿನ್ ಇರುತ್ತೆ, ಆಮೇಲೆ ಅದಾದ ನಂತರ ಕೆಂಪು ಬಣ್ಣ ಇರುತ್ತೆ, ಇದೆಲ್ಲ ಸೇರಿ ಒಂದು ಹಣ್ಣಲ್ವಾ? ಸೊ ಅದೇ ತರ ಈ 9 ಎಲ್ಲ ಸೇರಿನೇ ಒಂದು ಹಣ್ಣಾಗುತ್ತೆ. ಅಂದ್ರೆ ಈ ಪ್ರತಿಯೊಂದು ಫಲ ಕೂಡ ಬಹಳ ಇಂಪಾರ್ಟೆಂಟ್ ಇದೆ. ಒಂದು ಇಲ್ಲ ಅಂದ್ರೂ ಒಂದು ಫಲ ಆಗಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಮನುಷ್ಯ ಹೇಳ್ತಾನೆ, ಓಕೆ ನಾನು ಎಲ್ಲದರಲ್ಲಿ ಚೆನ್ನಾಗಿದ್ದೀನಿ, ಓಕೆ, ಮೊದಲಿಂದ ಹಿಡ್ಕೊಂಡು, ಓಕೆ, ಅಂದ್ರೆ ಪ್ರೀತಿಯಿಂದ ಹಿಡ್ಕೊಂಡು ಸಾಧುತ್ವವರೆಗೂ ನಾನು ಚೆನ್ನಾಗಿದ್ದೀನಿ. ಅಂದ್ರೆ ಕ್ಷಮೆ ದಮೆ ಇಲ್ಲ ನನಗೆ, ಅಂದ್ರೆ ಸೆಲ್ಫ್ ಕಂಟ್ರೋಲ್ ಇಲ್ಲ, ಅಂದ್ರೆ ವ್ಯಭಿಚಾರ ಮಾಡ್ತೀನಿ, ಓಕೆ, ಅಥವಾ ಕುಡಿತೀನಿ. ಓಕೆ, ಸೊ ಈ ತರ ಆಗಿದ್ರೆ ಅಂದ್ರು ಸೆಲ್ಫ್ ಕಂಟ್ರೋಲ್ ಇಲ್ಲ ಅಂದ್ರೆ ಎಲ್ಲಾನು ವೇಸ್ಟ್. ಆ 8 ಇದ್ರೂ ಒಂದಿಲ್ಲ ಅಂದ್ರೂ ವೇಸ್ಟ್. ಸೊ ಅದೇ ತರ ಆತ್ಮೀಯವಾಗಿ ಇರೋನಿಗೆ ಈ 9 ಗುಣಗಳು ಬಹಳ ಮುಖ್ಯವಾಗುತ್ತೆ. ಇದೊಂದು ಆತ್ಮೀಯ ಫಲ ಇರಬೇಕಾಗುತ್ತದೆ. ಈ 9 ಗುಣಗಳು ಇರಬೇಕಾಗುತ್ತದೆ. ಓಕೆ, ಸೊ ಇಲ್ಲಿ ಒಬ್ಬ ಡಗ್ಲಸ್ ಜಾಕೋಬಿ ಅಂತ ಒಬ್ರು ಹೇಳ್ತಾರೆ, ಸೊ ಒಳ್ಳೆಯ ಫಲ ಅಂದ್ರೆ ಏನು ಅಂದ್ರೆ ಯಾವುದೇ ಆಕ್ಷನ್ ಅಥವಾ ಕ್ವಾಲಿಟಿ ದೇವರನ್ನ ಪ್ರದರ್ಶಿಸಬೇಕು. ಓಕೆ, ಮತ್ತು ದೇವರ ಉದ್ದೇಶವನ್ನ ನೆರವೇರಿಸಬೇಕು. ಓಕೆ, ದೇವರನ್ನ ಪ್ರದರ್ಶಿಸಬೇಕು. ಯಾವುದೇ ಅದು ಆಕ್ಷನ್ ಆಗಿರ್ಲಿ, ಕ್ಯಾರೆಕ್ಟರ್ ಆಗಿರ್ಲಿ, ದೇವರನ್ನ ಪ್ರದರ್ಶಿಸಬೇಕು ಮತ್ತು ದೇವರ ಉದ್ದೇಶವನ್ನ ನೆರವೇರಿಸಬೇಕು. ಓಕೆ, ಅವಾಗ ಅದು ಒಳ್ಳೆ ಫಲ. ಸೊ ನಾನ್ ನಂಬ್ತೀನಿ ಯೇಸು ಕ್ರಿಸ್ತರಿಗೆ 9 ಗುಣಗಳಿತ್ತು, ಅಂದ್ರೆ ಎಲ್ಲ ಫಲ ಇತ್ತು, ಆತ್ಮೀಯ ಫಲ. ಓಕೆ, ಸೊ ಅದಕ್ಕೆ ಯೇಸು ಕ್ರಿಸ್ತು ಆತ್ಮೀಯವಾಗಿದ್ದಾರೆ ಅಂತ ನಾವು ಹೇಳ್ತೀವಿ. ಆತ್ಮೀಯ ಫಲ ಅನ್ನೋದಂದ್ರೆ, ಅಂದ್ರೆ ಮೆಚುರಿಟಿ ಅನ್ನೋದಂದ್ರೆ ಏನು ಅಂದ್ರೆ ನಾವು ಯೇಸುವನ್ನ ಹಾಗೆ ದಿನೇ ದಿನೇ ಬದಲಾಗುವುದು, ಅಂದ್ರೆ ಬದಲಾವಣೆಯಾಗಿ ಬೆಳವಣಿಗೆ ಹೊಂದುವುದು ಯೇಸು ಕ್ರಿಸ್ತನ ಹಾಗೆ. ಓಕೆ, ಸೊ ಅಂದ್ರೆ ನಾವು ಕ್ರಿಶ್ಚಿಯನ್ ಆದ್ರೆ ಅವಾಗ ನಾವು ಹುಟ್ಟಿದೀವಿ ಅಂತ ಅರ್ಥ, ಮಗುವಾಗಿ. ಸೊ ಮಗು ಏನಾಗುತ್ತೆ, ಹುಟ್ಟಿದ ಮೇಲೆ ಏನಾಗುತ್ತೆ, ಅದಕ್ಕೆ ಸ್ವಲ್ಪ ಮೆಚೂರ್ಡ್ ಆಗಿ ಬೆಳೆಯಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಅದೇ ತರ ನಾವು ಕೂಡ ಯೇಸು ಕ್ರಿಸ್ತರ ತರ ಬದಲಾವಣೆ ಆಗಕ್ಕೆ ಟೈಮ್ ಹಿಡಿಯುತ್ತೆ. ಓಕೆ, ಸೊ ಅದಕ್ಕೆ ನಾವು ಪ್ರಯಾಸ ಪಡ್ಬೇಕು. ಸುಮ್ಮನೆ ಇದ್ರೆ ಹಂಗೆ ಆಟೋಮೆಟಿಕ್ ಆಗಿ ನಾವು ಚೇಂಜ್ ಆಗಲ್ಲ. ಓಕೆ, ಬಟ್ ಪ್ರಯಾಸ ಪಡ್ಬೇಕು. ಓಕೆ, ಯೇಸು ಕ್ರಿಸ್ತನ ಹಾಗೆ ಬದಲಾವಣೆ ಆಗಕ್ಕೆ. ಸೊ ಅದಕ್ಕೆ ಪೌಲ್ ಅವ್ರಿಗೆ ಪ್ರತಿಯೊಬ್ರು ನಾವು ಬೆಳಿಬೇಕು. ಇದು ಬಹಳ ಇಂಪಾರ್ಟೆಂಟ್. ಅಂದ್ರೆ ನಾವು ಹೋದ ವರ್ಷ ನಾವು ಹೇಗಿದ್ವಿ ಅಂತ ಯೋಚಿಸ್ಬೇಕು. ಈ ವರ್ಷ ನಾನು ಅದೇ ತರ ಇದ್ದೀನ? ನಾವು ಬದಲಾವಣೆ ಆಗಿಲ್ಲ ಅಂದ್ರೆ ಅವಾಗ ಏನೋ ಪ್ರಾಬ್ಲಮ್ ಇದೆ. ಓಕೆ, ಆತ್ಮೀಯವಾಗಿ ನಾವು ಬದಲಾವಣೆ ಆಗ್ತಾ ಇರ್ಬೇಕು, ಬೆಳವಣಿಗೆ ಹೊಂದ್ತಾನೆ ಇರ್ಬೇಕು. ಒಂದು ಸಸಿ ಇರ್ಬೇಕು. ಓಕೆ, ಒಂದು ಗಿಡ ಅದು ಬೆಳೆದಿಲ್ಲ ಅಂದ್ರೆ ಅದು ಸತ್ತೋಗುತ್ತೆ. ಹಂಗೆ ಬೆಳೆದಿರಂಗೆ ಹಂಗೆ ನಿಂತ್ಕೊಳ್ಳಲ್ಲ ಒಂದು ಗಿಡ. ಅದೇ ತರ ಒಬ್ಬ ಮನುಷ್ಯ ಕೂಡ, ಮಗು ಬೆಳಿಲಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ. ಓಕೆ, ಸೊ ಅದು ಬೆಳಿಬೇಕು. ಓಕೆ, ಅದು ಫಸ್ಟು ಹಾಲು ಕುಡಿತಾ ಇದ್ರೆ ಅದು ಸ್ವಲ್ಪ ಗಟ್ಟಿ ಪದಾರ್ಥ ತಿನ್ಬೇಕು. ಓಕೆ, ಅದಾದ ನಂತರ ಮಂಡಿ ಕಾಲು ಹಾಕ್ಬೇಕು. ಅದಾದ ನಂತರ ಸ್ವಲ್ಪ ಕಷ್ಟಪಟ್ಟು ನಡಿಬೇಕು, ಆಮೇಲೆ ಚೆನ್ನಾಗಿ ನಡಿಬೇಕು, ಆಮೇಲೆ ಓಡ್ಬೇಕು. ಇದೆಲ್ಲ ಬೆಳವಣಿಗೆಯ ಹಂತಗಳು. ಇದು ಆಗ್ತಾನೆ ಇರ್ಬೇಕು. ಆಗಿಲ್ಲ ಅಂದ್ರೇನೆ ಸಮಸ್ಯೆ. ಯಾವಾಗ ಆಗಲ್ವೋ ಅವಾಗ ಮಗುನಲ್ಲಿ ಏನೋ ಸಮಸ್ಯೆ ಇದೆ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು ಅಂತ ನಾವು ನೋಡ್ತೇವೆ. ಸೊ ಅದೇ ತರ ನಾವು ಕೂಡ ಏನ್ ಮಾಡ್ಬೇಕು, ಬೆಳವಣಿಗೆ ಹೊಂದುತ್ತಲೇ ಇರಬೇಕು. ಒಂದಿಲ್ಲ ಅಂದ್ರೆ ಅವಾಗ ನಾವು ಬಹಳ ಸೀರಿಯಸ್ ಆಗಿ ತಗೊಂಡು ಕೆಲವು ವಿಷಯಗಳಲ್ಲಿ ನಾನು ಬದಲಾವಣೆ ಆಗ್ತಾ ಇಲ್ಲ, ಬೆಳವಣಿಗೆ ಹೊಂದ್ತಾ ಇಲ್ಲ, ಏನ್ ಪ್ರಾಬ್ಲಮ್ ಅಂತ ನಾವು ಕಂಡಿಡಿದು ಬೇಗ ಚೇಂಜ್ ಆಗ್ಬೇಕು. ಸೊ ಪೌಲ್ ಅವರು ಈ ಒಂದು ಶಿಷ್ಯರಿಗೆ ಇವರು ಬದಲಾವಣೆ ಆಗದೆ ಇರೋದು, ಬೆಳವಣಿಗೆ ಹೊಂದೇ ಇರೋದು ನೋಡುವಾಗ ಅವ್ರು ಏನ್ ಮಾತಾಡ್ತಾರೆ ಅವ್ರ ಹತ್ರ ನೋಡುವ. ಇಬ್ರಿಯರಿಗೆ 5ನೇ ಅಧ್ಯಾಯ
ವಚನ 11-15 ನಾವು ನೋಡ್ತೀವಿ. ಈ ವಿಷಯದಲ್ಲಿ ನಾವು ಹೇಳಬೇಕಾದ ಮಾತು ಬಹಳ ಉಂಟು, ಆದರೆ ನಿಮ್ಮ ಕಿವಿಗಳು ಮಂದವಾದುದರಿಂದ ಅದನ್ನು ವಿವರಿಸುವುದು ಕಷ್ಟವಾಗಿದೆ. ಕಾಲವನ್ನು ನೋಡಿದರೆ ನೀವು ಇಷ್ಟರೊಳಗೆ ಬೋಧಕರಾಗಬೇಕಾಗಿದ್ದರೂ ಒಬ್ಬನು ನಿಮಗೆ ದೈವೋಕ್ತಿಗಳ ಮೂಲ ಪಾಠಗಳನ್ನು ತಿರುಗಿ ತಿರುಗಿ ಕಲಿಸಿಕೊಡಬೇಕಾಗಿದೆ. ನೀವು ಹಾಲು ಕುಡಿಯತಕ್ಕವರೇ ಹೊರತು ಗಟ್ಟಿಯಾದ ಆಹಾರವನ್ನು ತಿನ್ನತಕ್ಕವರಲ್ಲ. ಹಾಲು ಬೇಕಾದವನು ಕೂಸಿನಂತಿದ್ದು ನೀತಿ ವಾಕ್ಯದಲ್ಲಿ ಅನುಭವವಿಲ್ಲದವನಾಗಿದ್ದಾನೆ. ಗಟ್ಟಿಯಾದ ಆಹಾರವು ಪ್ರಾಯಸ್ಥರಿಗೋಸ್ಕರ, ಅಂದರೆ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು ಇದು ಒಳ್ಳೆಯದು ಅದು ಕೆಟ್ಟದು ಎಂಬ ಭೇದವನ್ನು ತಿಳಿದವರಿಗೋಸ್ಕರವಾಗಿದೆ. ಸೊ ನಾವು ನಮಗೆ ಬೋಧನೆ ಮಾಡ್ತಾನೆ ಇದ್ದಾರೆ ಅಂದ್ರೆ, ನಾವು ಬೋಧನೆ ಕೇಳುವರಾಗಿದ್ರೆ ನಾವು ಕೇಳಿಸ್ಕೊತಾನೆ ಇರಬಾರ್ದು ಸಾಯುವವರೆಗೂ. ಒಂದಿನ ನಾವು ಬೋಧಕರಾಗಬೇಕು, ಅದು ಬಹಳ ಇಂಪಾರ್ಟೆಂಟ್. ಸೊ ಅದೇ ತರ ನಾವು ಮಗುವಾಗಿದ್ರೆ, ಕೂಸಾಗಿದ್ರೆ ನಾವು ಒಂದಿನ ದೊಡ್ಡವರಾಗಿ ಯುವಕರಾಗಿ ಬೆಳಿಬೇಕು. ನಾವು ಸ್ಟೂಡೆಂಟ್ ಆಗಿದ್ರೆ ಒಂದ್ ದಿವಸ ಗುರುವಾಗಿ ಬೆಳಿಬೇಕು. ಹಂಗೆ ಕುಂತ್ಕೊಂಡಿರ್ಬಾರ್ದು, ನಾನು ಯಾವಾಗ್ಲೂ ಹಿಂಗೆ ಇರ್ತೀನಿ ಬ್ರೋ, ಬಹಳ ಕಂಫರ್ಟಬಲ್ ಆಗಿದೆ. ಸೊ ಅದು ಒಳ್ಳೇದಲ್ಲ. ಸೊ ನಾವು ಕ್ರಮೇಣವಾಗಿ ಬದಲಾವಣೆ ಆಗ್ತಾ ಬೆಳವಣಿಗೆ ಹೊಂತಾನೆ ಇರ್ಬೇಕು. ಸೊ ಬೆಳವಣಿಗೆ ಹೊಂದೋದು ಅಂದ್ರೆ ಏನು? ಇಲ್ಲಿ ನಾವು ನೋಡ್ತೇವೆ. ಸೊ ಫಲ, ಆತ್ಮೀಯ ಫಲವನ್ನ ನೋಡಿನೇ ಒಬ್ಬ ಮನುಷ್ಯ ಬದಲಾವಣೆ ಆಗಿದಾನ, ಬೆಳವಣಿಗೆ ಹೊಂದಿದಾನ ಇಲ್ವಾ ಅಂತ ಗುರುತಿಸ್ತಾರೆ. ನಾವು ನೋಡ್ತೀವಿ ಮತ್ತಾಯ 7:15-20 ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರು. ಅವರು ಕುರಿ ವೇಷ ಹಾಕಿಕೊಂಡು ನಿಮ್ಮ ಬಳಿಗೆ ಬರುತ್ತಾರೆ, ಆದರೆ ಒಳಗೆ ನೋಡಿದರೆ ಅವರು ಹಿಡ್ಕೊಂಡು ಹೋಗುವ ತೋಳಗಳೇ. ಅವರ ಫಲಗಳಿಂದ ಅವರನ್ನು ತಿಳ್ಕೊಳ್ಳುವಿರಿ. ಮುಳ್ಳು ಗಿಡಗಳಲ್ಲಿ ದ್ರಾಕ್ಷಿ ಹಣ್ಣುಗಳನ್ನು, ಮದ್ದು ಗಿಣಿಕೆ ಗಿಡಗಳಲ್ಲಿ ಅಂಜೂರಗಳನ್ನು ಕೊಯ್ಯುವುದುಂಟೆ. ಹಾಗೆ ಒಳ್ಳೆ ಮರಗಳೆಲ್ಲ ಒಳ್ಳೆ ಫಲವನ್ನು ಕೊಡುವು, ಹುಳುಕು ಮರವು ಕೆಟ್ಟ ಫಲವನ್ನು ಕೊಡುವುದು. ಒಳ್ಳೆ ಮರವು ಕೆಟ್ಟ ಫಲವನ್ನು ಕೊಡಲಾರದು, ಹುಳುಕು ಮರವು ಒಳ್ಳೆ ಫಲವನ್ನು ಕೊಡಲಾರದು. ಒಳ್ಳೆ ಫಲವನ್ನು ಕೊಡದ ಎಲ್ಲಾ ಮರಗಳನ್ನು ಕಡಿದು ಬೆಂಕಿಯಲ್ಲಿ ಹಾಕುತ್ತಾರೆ. ಹೀಗಿರಲಾಗಿ ಅವರ ಅಂದ್ರೆ ಏನು? ಪ್ರವಾದಿಗಳಲ್ಲಿ ಇದರ ಬಗ್ಗೆ ಹೇಳ್ತಾರೆ, ಸುಳ್ಳು ಪ್ರವಾದಿಗಳು. ಅವರ ವರಗಳಿಂದ ಅವರನ್ನು ತಿಳಿದುಕೊಳ್ಳುವಿರಿ ಅಂತ ಹೇಳ್ತಾ ಇದ್ದಾರೆ, ಅವರ ಫಲಗಳಿಂದ ಅವರನ್ನು ತಿಳಿದುಕೊಳ್ಳುವಿರಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನೀವು ಗಮನಿಸಿದ್ರೆ ಅವರ ಫಲಗಳಿಂದ ಅಂದ್ರೆ, ಕೆಲವು ಸಮಯದಲ್ಲಿ ನಾವು ನೋಡ್ತೀವಿ, ಅವರು ಪಾಸ್ಟರ್ ಇದಾರೆ ಬ್ರೋ, ಅವ್ರು ಮಿರಕಲ್ ಮಾಡಿದ್ರು, ಅವ್ರು ಬೇರೆ ಭಾಷೆಯಲ್ಲಿ ಅನ್ಯ ಭಾಷೆಯಲ್ಲಿ ಮಾತಾಡಿದ್ರು, ಅವರು ಇವರು ಅದು ಮಾಡಿದ್ರು ಇದು ಮಾಡಿದ್ರು. ಬಟ್ ಇಲ್ಲಿ ಬೈಬಲ್ ಹೇಳುತ್ತೆ ಅವರು ಆತ್ಮೀಯವಾಗಿದ್ದಾರೆ ಅಂದ್ರೆ ಹೆಂಗ್ ಕಂಡಿಡ್ಬೇಕು? ಅವ್ರ ಹತ್ರ ಇರೋಂಥ ಗಿಫ್ಟ್, ವರನ್ನ ನೋಡಿ ಅಲ್ಲ, ಅವ್ರ ಹತ್ರ ಇರೋ ಏನು ಫಲಗಳನ್ನು ನೋಡಿ ನಾವು ಅವ್ರ ಆತ್ಮೀಯವಾಗಿದ್ದಾರ ಅಥವಾ ಸುಳ್ಳು ಪ್ರವಾದಿಗಳ ಅಂತ ಕಂಡಿಡ್ಬೇಕು. ಸೊ ಒಳ್ಳೆ ಕ್ರಿಶ್ಚಿಯನ್ ಆಗಿ ಬಹಳ ಜನ ತೋರಿಕೆ ಮೂಲಕ ಕಾಣಿಸ್ಕೋಬಹುದು, ಬಟ್ ಅವರ ಫಲಗಳಿಂದ ಗೊತ್ತಾಗುತ್ತೆ ಅವರು ನಿಜವಾದ ಕ್ರಿಶ್ಚಿಯನ್ಸ್ ಇಲ್ವಾ ಅಂತ. ಅಂದ್ರೆ ಏನು? ಅವ್ರ ಜೀವನ ಗೊತ್ತಾಗುತ್ತೆ. ಸೊ ಜೀವನ ನಾವು ನೋಡ್ಬೇಕು, ಬಹಳ ಇಂಪಾರ್ಟೆಂಟ್. ಅದಕ್ಕೆ ಬೈಬಲ್ ಹೇಳುತ್ತೆ 1 ತಿಮೋಥಿ 4:16 ನಿಮ್ಮ ಉಪದೇಶವನ್ನು ನಿಮ್ಮ ಜೀವನವನ್ನು ಎರಡು ನೋಡಿ ಅಂತ ವಚನ ಹೇಳುತ್ತೆ. ಸೊ ಡಾಕ್ಟ್ರೈನ್ ಅಂಡ್ ಟೀಚಿಂಗ್, ಬೋತ್ ಲೈಫ್ ಅಂಡ್ ಡಾಕ್ಟ್ರೈನ್, ಇದು ನೋಡಿ ಇದ್ರ ಬಗ್ಗೆ ಎಚ್ಚರಿಕೆ ಯಾರಿ ಅಂತ ವಚನ ಹೇಳುತ್ತೆ. ಇದನ್ನು ನೀವು ನೋಡಿದ್ರೆ ನಿಮ್ಮನ್ನು, ನಿಮ್ಮ ಉಪದೇಶಕರನ್ನು ನೀವು ರಕ್ಷಿಸಿಕೊಳ್ಳುವಿರಿ ಅಂತ ವಚನ ಹೇಳುತ್ತೆ. ಅಂದ್ರೆ ಏನು? ಬಹಳ ಇಂಪಾರ್ಟೆಂಟು. ಗಿಫ್ಟ್ ಇಂದ ಅಲ್ಲ, ಒಬ್ಬ ಕ್ರಿಶ್ಚಿಯನ್ ಒಳ್ಳೆ ಕ್ರಿಶ್ಚಿಯನ್ ಅಂತ ಕಂಡುಹಿಡಿಯೋದು ಅವನ ಜೀವನದಿಂದ, ಅವನ ಫಲಗಳಿಂದ. ಅವರ ಫಲಗಳಿಂದ ನೀವು ಅವರನ್ನು ತಿಳಿದುಕೊಳ್ಳುವಿರಿ ಅಂತ ಬಹಳ ಸ್ಪಷ್ಟವಾಗಿ ಯೇಸು ಕ್ರಿಸ್ತು ಹೇಳ್ತಾರೆ. ಯೋಹಾನ 15:1-8 ನಾವು ನೋಡ್ತೇವೆ. ಯೇಸು ಕ್ರಿಸ್ತು ಹೇಳ್ತಾರೆ, ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನನ್ನ ತಂದೆ ತೋಟಗಾರನು. ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾಗಿದ್ದೀರಿ. ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೀಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು. ಹಾಗೆ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ. ನಾನು ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು.
ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ. ಯಾವನು ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವನು ಆ ಕೊಂಬೆಯಂತೆ ಹೊರಕ್ಕೆ ಬಿಸಾಡಲ್ಪಟ್ಟು ಒಣಗಿ ಹೋಗುವನು. ಅಂತ ಕೊಂಬೆಗಳನ್ನು ಕೂಡಿಸಿ ಬೆಂಕಿಯಲ್ಲಿ ಹಾಕುತ್ತಾರೆ, ಅವು ಸುಟ್ಟು ಹೋಗುತ್ತವೆ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗಿರುವುದು. ಸೊ ಇಲ್ಲಿ ಏನ್ ಹೇಳುತ್ತೆ? ಓಕೆ, ಯೇಸು ಕ್ರಿಸ್ತು ನಮಗೆ ಕಟ್ಟಳೆ ಕೊಡ್ತಾರ ನೀನು ಫಲ ಕೊಡ್ಬೇಕಂತ? ಖಂಡಿತ ಇಲ್ಲ. ಓಕೆ, ಯೇಸು ನಮ್ಮನ್ನ ಕಟ್ಟಳೆ ಕೊಡಬೇಕು ಅಂತ ಫಲ ಕೊಡಬೇಕು ಅಂತ ಕಟ್ಟಳೆ ಕೊಡ್ತಾ ಇಲ್ಲ. ಆದ್ರೆ ಕಟ್ಟಳೆ ಕೊಡ್ತಾ ಇರೋದು ನನ್ನಲ್ಲಿ ನೆಲೆಗೊಂಡಿರು ಅಂತ ಕೊಡ್ತಾರೆ. ಸೊ ಯಾವಾಗ ಯೇಸು ಕ್ರಿಸ್ತನಲ್ಲಿ ನಾವು ನೆಲೆಗೊಂಡಿರ್ತೀವೋ ಅವಾಗ ತನ್ನಷ್ಟಕ್ಕೆ ತಾನೇ ನಾವೇ ಫಲ ಕೊಡ್ತೀವಿ. ಇವಾಗ ರೆಂಬೆ ನಾವು ನೋಡ್ತೀವಿ. ರೆಂಬೆ ಬಂದ್ಬಿಟ್ಟು ಮರದಲ್ಲಿ ಅಂಟ್ಕೊಂಡಿರ್ಬೇಕು. ಮರ ಅಂದ್ರೆ ಯೇಸು ಕ್ರಿಸ್ತು, ರೆಂಬೆ ಅಂದ್ರೆ ನಾವು. ಓಕೆ, ರೆಂಬೆಗೆ ಫಲ ಕೊಡುವಂತ ಶಕ್ತಿ ಇರಲ್ಲ, ಆದ್ರೆ ಮರಕ್ಕೆ ಫಲ ಕೊಡುವಂತ ಶಕ್ತಿ ಇರುತ್ತೆ. ಓಕೆ, ಸೊ ಯಾವಾಗ ರೆಂಬೆ ಅಥವಾ ಕೊಂಬೆ ಏನಂತೀರಿ ನೀವು, ಅದು ಮರದಲ್ಲಿ ಅಂಟ್ಕೊಂಡಿರುತ್ತೋ ಅವಾಗ ಖಂಡಿತವಾಗ್ಲೂ ಫಲ ಕೊಟ್ಟೆ ಕೊಡುತ್ತೆ. ಸೊ ಕಟ್ಟಳೆ ಬಂದ್ಬಿಟ್ಟು ನೀವು ಫಲ ಕೊಡಬೇಕು ಅಂತ ಅಲ್ಲ, ನೆಲೆಗೊಂಡಿರ್ಬೇಕಂತ. ನಾವು ನೆಲೆಗೊಂಡಿದ್ರೆ ಖಂಡಿತವಾಗ್ಲೂ ನಾವು ಫಲ ಕೊಟ್ಟೆ ಕೊಡ್ತೀವಿ. ಓಕೆ, ಸೊ ಬಟ್ ಫಲ ಕೊಟ್ಟಿಲ್ಲ ಅಂದ್ರೆ ಮರ ವೇಸ್ಟ್. ಓಕೆ, ಆ ಮರ ಚೆನ್ನಾಗಿದ್ಯಾ ಇಲ್ವಾ ಅಂತ ಹೆಂಗ್ ಕಂಡಿಡ್ತಾರೆ? ಫಲ ಕೊಡೋದ್ರ ಮೂಲಕ. ಅಂದ್ರೆ ಕೊಂಬೆ ನಾವು ಮರದಲ್ಲಿ ಅಂಟ್ಕೊಂಡಿದ್ರೆ ಫಲ ಕೊಟ್ರೆ ಅವಾಗ ನಾವು ಒಳ್ಳೆ ಡಿಸೈಪಲ್. ಓಕೆ, ಸೊ ಯೇಸು ಕ್ರಿಸ್ತನಲ್ಲಿ ನೆಲೆಗೊಂಡಿರೋದು ಅಂದ್ರೆ ಯೇಸು ಕ್ರಿಸ್ತನ ಅಪಾರವಾಗಿ ಪ್ರೀತಿ ಮಾಡೋದು, ಅರ್ಥ ಮಾಡ್ಕೊಳ್ಳೋದು ಯೇಸು ಕ್ರಿಸ್ತನ ಪ್ರೀತಿನ, ಮತ್ತು ಯೇಸು ಕ್ರಿಸ್ತನ ಪುನಃ ಪ್ರೀತಿ ಮಾಡಿ ಅವರ ವಾಕ್ಯದಲ್ಲಿ ನೆಲೆಗೊಂಡು. ಸೊ ಯೇಸು ಕ್ರಿಸ್ತನಲ್ಲಿ ನೆಲೆಗೊಂಡಿರೋದಂದ್ರೆ ಇದೇ ಅರ್ಥ. ಅದಕ್ಕೆ ನಾವು ನೋಡ್ತೀವಿ ದಿ ಗ್ರೇಟೆಸ್ಟ್ ಕಮಾಂಡ್ಮೆಂಟ್ ಅಂದ್ರೆ ದೊಡ್ಡ ಕಟ್ಟಳೆ, ಮಹಾ ಪ್ರಧಾನ ಕಟ್ಟಳೆ ಏನು ಬೈಬಲ್ ಅಲ್ಲಿ? ನಿನ್ನ ದೇವರಾದ ಕರ್ತನನ್ನು ಪೂರ್ತಿ ಹೃದಯದಿಂದಲೂ ಪೂರ್ತಿ ಬುದ್ಧಿಯಿಂದಲೂ ಶಕ್ತಿಯಿಂದಲೂ ಪ್ರೀತಿಸಬೇಕು. ಇದು ಪ್ರಧಾನ ಕಟ್ಟಳೆ, ಶ್ರೇಷ್ಠ ಕಟ್ಟಳೆ. ಓಕೆ, ಸೊ ಪ್ರೀತಿ ಮಾಡಿದ್ರೆ ನಾವು ನೆಲೆಗೊಂಡಿರ್ತೀವಿ. ಸೊ ಇನ್ನೊಂದು ನಾವು ನೋಡ್ತೀವಿ. ಓಕೆ, ಸೊ ಇಲ್ಲಿ ನಾವೇನ್ ನೋಡಿದ್ವಿ? ವಚನ 8ರಲ್ಲಿ, ಯೋಹನ 15:8 ಏನ್ ನೋಡಿದ್ವಿ? ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ. ನೀವು ಆಗಿರ್ತೀರಿ ಅಂತ ಹೆಂಗ್ ಗೊತ್ತಾಗುತ್ತೆ? ಫಲ ಕೊಡೋದ್ರಿಂದಾನೇ ನೀವು ಶಿಷ್ಯರಾಗಿದ್ದೀರಂತ ಗೊತ್ತಾಗುತ್ತೆ. ಇನ್ನೊಂದು ಯೇಸು ಕ್ರಿಸ್ತ ಹೇಳ್ತಾರೆ ಯೋಹನ 13:34-35, ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ. ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳಿದುಕೊಳ್ಳುವರು. ಯೇಸು ಕ್ರಿಸ್ತ ಹೇಳ್ತಾರೆ ಇನ್ನೊಬ್ಬರಿಗೆ ಯೇಸು ಕ್ರಿಸ್ತನ ಶಿಷ್ಯರಂತ ಹೆಂಗ್ ಗೊತ್ತಾಗುತ್ತೆ? ನಾವು ಯೇಸು ಕ್ರಿಸ್ತನ ತರಹ ಪ್ರೀತಿ ಮಾಡಿದಾಗ. ಓಕೆ, ಸುಮ್ಮನೆ ನಾಟಕ ಆಡಿದಾಗ ಅಲ್ಲ. ನಾವು ಯೇಸು ಕ್ರಿಸ್ತರ ತರಹ ನಾವು ಒಬ್ಬರನ್ನೊಬ್ಬರು ಪ್ರೀತಿಸಿದಾಗ ಜನರಿಗೆ ಗೊತ್ತಾಗುತ್ತೆ ನಾವು ಯೇಸು ಕ್ರಿಸ್ತನ ಶಿಷ್ಯರು ಅಂತ. ಓಕೆ, ಸೊ ಇದೆರಡು ಇಂದ ಗೊತ್ತಾಗುತ್ತೆ. ಒಂದು, ಫಲ ಕೊಡೋದ್ರಿಂದ. ಎರಡು, ಯೇಸು ಕ್ರಿಸ್ತರ ಹಾಗೆ ಪ್ರೀತಿ ಮಾಡೋದ್ರಿಂದ. ಓಕೆ, ಸೊ ಯಾಕೆ ನಾವು ಫಲ ಕೊಡಬೇಕು? 2 ಕಾರಣ ಇದೆ. ಓಕೆ, ದೇವರಿಗೆ ಮಹಿಮೆ ಬರುತ್ತೆ. ನಾವು ಗ್ರೇಟ್ ಅನ್ಸ್ಕೊಳಕ್ಕಲ್ಲ ಫಲ ಕೊಡೋದು, ದೇವರಿಗೆ ಮಹಿಮೆ ಆಗುತ್ತೆ. ಓಕೆ, 2ನೇದು, ನಾವು ಬೇರೆಯವರಿಗೆ ಒಳ್ಳೆ ಸಾಕ್ಷಿಗಳಾಗಿರ್ತೀವಿ. ಈ 2 ಕಾರಣಕ್ಕೋಸ್ಕರ ನಾವು ಫಲ ಕೊಡ್ಬೇಕು. ನಾವು ಗ್ರೇಟ್ ಅನ್ಸ್ಕೊಳಕ್ಕಲ್ಲ, ನಮ್ಮ ಒಳ್ಳೆ ನಡತೆಯಿಂದ ದೇವರಿಗೆ ಮಹಿಮೆ ಬರುತ್ತೆ. 2ನೇದು, ನಾವು ಇನ್ನೊಬ್ಬರಿಗೆ ಒಳ್ಳೆ ಸಾಕ್ಷಿಗಳಾಗಿರ್ತೀವಿ. ಉದಾಹರಣೆಗೆ ನಾವು ನೋಡುವಾಗ ಕೆಲವು ಸಮಯದಲ್ಲಿ ನಾವು ಪ್ರಪಂಚಿಗರ ಜನರ ಜೊತೆಲಿ ಇರಬಹುದು,
ಆದ್ರೆ ನಾವು ಅವ್ರ ಜೊತೆಲಿ ಇರ್ತೀವಿ, ಆದ್ರೆ ಅವ್ರ ತರ ಇರಲ್ಲ. ಅಂದ್ರೆ ಅವ್ರ ತರ ಏನೋ ಇನ್ನೊಬ್ರು ಚಾಡಿ ಹೇಳ್ದಾಗ ಕೇಳಿಸ್ಕೊಳ್ಳಲ್ಲ, ಕೆಟ್ಟ ಮಾತು ಮಾತಾಡಲ್ಲ. ಸೊ ಅಲ್ಲಿರೋ ಜನರಿಗೆ ಬಹಳ ಆಶ್ಚರ್ಯ ಆಗುತ್ತೆ, ಹೇ ನೀನ್ ಹೆಂಗ್ ಈ ತರ ಇರಕ್ ಸಾಧ್ಯ? ಸೊ ಅವಾಗ ಏನಾಗುತ್ತೆ, ನಮ್ಮಿಂದ ದೇವರಿಗೆ ಮಹಿಮೆ ಆಗುತ್ತೆ. ಅವಾಗ ನಾವು ಹೇಳ್ಬೋದು, ನಾನು ಯೇಸು ಕ್ರಿಸ್ತನ ನಂಬ್ತೇನೆ, ಅದಕ್ಕೆ ನನ್ನ ಜೀವನ ಈ ತರ ಇದೆ. ಓಕೆ, ಅಥವಾ ಬಹಳ ಯೌವನಸ್ಥ, ಓಕೆ, ಯೇಸು ಕ್ರಿಸ್ತನ ನಂಬೋನು, ಅವರೆಲ್ಲರೂ ಕೂಡ ಬೇರೆ ಬೇರೆ ಕೆಟ್ಟ ಕಡೆ ಚಿತ್ರಗಳನ್ನ ನೋಡಿ, ಓಕೆ, ಈ ಕೆಲವು ಅಶುದ್ಧವಾಗಿ ಇರ್ಬೋದು ಬಹಳ ಜನ. ಬಟ್ ಯೇಸು ಕ್ರಿಸ್ತನ ನಂಬೋನು ಪರಿಶುದ್ಧವಾಗಿ ಇದ್ರೆ ಅವಾಗ ಜನರಿಗೆಲ್ಲ ಬಹಳ ಆಶ್ಚರ್ಯ ಆಗುತ್ತೆ. ಏನು ನೀನ್ ಹೆಂಗ್ ಇರಕ್ ಈ ತರ ಇರಕ್ ಸಾಧ್ಯ? ಅವಾಗ ಅವ್ನು ಹೇಳ್ಬೋದು, ಅವಾಗ ಯಾರಿಗ್ ಮಹಿಮೆ ಬರುತ್ತೆ? ದೇವರಿಗೆ ಮಹಿಮೆ ಬರುತ್ತೆ. ಓಕೆ, ಸೊ ದೇವರಿಗೆ ಮಹಿಮೆ ಬಂದಾಗ ಏನಾಗುತ್ತೆ? ಓಕೆ, ಸೊ ನಾವು ಯೇಸು ಕ್ರಿಸ್ತರ ಬಗ್ಗೆ ಹೇಳ್ಬಹುದು ನಮ್ಮ ಜೀವನದ ಮೂಲಕ. ಓಕೆ, ಸೊ ಬಹಳ ಸಮಯದಲ್ಲಿ ನಾವು ಈ ತರ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಕೆಲವು ಸಮಯದಲ್ಲಿ ನಾವು ಫ್ರೂಟ್ ಬಗ್ಗೆ ಬಹಳ ಫೋಕಸ್ ಮಾಡ್ತೀವಿ. ನಾನು ಫಲ ಕೊಡ್ಬೇಕು, ಫಲ 9 ಫಲ, ಓಕೆ, 1, 2, 3, 9 ಫಲ ಕೊಡ್ಬೇಕು, ಅದ್ರ ಬಗ್ಗೆ ಫೋಕಸ್ ಬಹಳ ಇದೆ, ಪ್ರಯಾಸ ಪಡ್ತೀವಿ. ಬಟ್ ಆತರ ಮಾಡಿದ್ರೆ ನಾವು ಫೇಲ್ ಆಗ್ತೀವಿ. ಬಟ್ ನಾವು ಮಾಡ್ಬೇಕಾಗಿರೋದಿಲ್ಲ ಏನು? ಯೇಸುನಲ್ಲಿ ನೆಲೆಗೊಂಡಿದ್ರೆ ಖಂಡಿತವಾಗ್ಲೂ ನಾವು ಈ ಫಲ ಕೊಟ್ಟೆ ಕೊಡ್ತೀವಿ. ಸೊ ನಮ್ಮ ಫೋಕಸ್ ಎಲ್ಲ, ಪ್ರಯಾಸ, ಶ್ರಮ ಎಲ್ಲ ಎಲ್ಲಿರ್ಬೇಕು? ಯೇಸು ಕ್ರಿಸ್ತನಲ್ಲಿ ನೆಲೆಗೊಂಡಿರೋದ್ರಲ್ಲಿ ಇರ್ಬೇಕು, ಫಲ ಕೊಡೋದ್ರ ಮೇಲಲ್ಲ. ಯೇಸು ಕ್ರಿಸ್ತ ನೆಲೆಗೊಂಡಿದ್ರೆ ಫಲ ಕೊಟ್ಟೆ ಕೊಡ್ತೀವಿ. ಸೊ ಇಲ್ಲಿ ನಾವು ಇನ್ನೊಂದು ವಿಷಯ ನಾವು ಕಲ್ತ್ವಿ, ವರಗಳಿಗೂ ಫಲಗಳಿಗೂ. ಓಕೆ, ಸೊ ನೀವು ಸ್ವಲ್ಪ ನೋಡುವಾಗ ವ್ಯತ್ಯಾಸ, ದೇವರಿಗೆ ಯಾವ್ದು ಬಹಳ ಇಷ್ಟ, ವರನ ಫಲನ? ಸೊ ಇಲ್ಲಿ 1 ಕೊರಿಂಥದವರು 13ನೇ ಅಧ್ಯಾಯ 1-3 ನಾವು ನೋಡ್ತೀವಿ, ನಾನು ಮನುಷ್ಯರ ಭಾಷೆಗಳನ್ನು, ದೇವದೂತರ ಭಾಷೆಗಳನ್ನು ಆಡುವನಾದರೂ ಪ್ರೀತಿ ಇಲ್ಲದವನಾಗಿದ್ದರೆ ನಾದ ಕೊಡುವ ಕಂಚು, ಗಣಗಣಿಸುವ ತಾಳವೂ ಆಗಿದ್ದೇನೆ. ನನಗೆ ಪ್ರವಾದನ ವರವಿದ್ದರೂ, ಎಲ್ಲಾ ರಹಸ್ಯಗಳು, ಸಕಲ ವಿಧವಾದ ವಿದ್ಯೆಯು ತಿಳಿದರೂ, ಬೆಟ್ಟಗಳನ್ನು ತೆಗೆದಿಡುವುದಕ್ಕೆ ಬೇಕಾದಷ್ಟು ನಂಬಿಕೆ ಇದ್ದರೂ, ನಾನು ಪ್ರೀತಿ ಇಲ್ಲದವನಾಗಿದ್ದರೆ ಏನೂ ಅಲ್ಲದವನಾಗಿದ್ದೇನೆ. ನನಗಿರುವುದೆಲ್ಲವನ್ನು ಅನ್ನದಾನ ಮಾಡಿದರೂ, ನನ್ನ ದೇಹವನ್ನು ಸುಡುವುದಕ್ಕೆ ಒಪ್ಪಿಸಿದರೂ, ಪ್ರೀತಿಯು ನನಗಿಲ್ಲದಿದ್ದರೆ ನನಗೇನು ಪ್ರಯೋಜನವಾಗುವುದು. ಸೊ ಇಲ್ಲಿ ಬೈಬಲ್ ಹೇಳ್ತಾ ಇದೆ, ಫಲ ವರಕ್ಕಿಂತ ಬಹಳ ಮುಖ್ಯ ಇದೆ. ಓಕೆ, ಫಲ ವರಕ್ಕಿಂತ ಬಹಳ ಮುಖ್ಯ ಇದೆ. ಓಕೆ, ಸೊ ಇಲ್ಲಿ ನಾವು ಗಮನಿಸಿದಾದ್ರೆ ಎಲ್ಲಾ ವರಗಳನ್ನು ಪ್ರತಿಯೊಬ್ಬರಿಗೂ ದೇವರು ಕೊಟ್ಟಿಲ್ಲ. ಸೊ ನೀವು ಗಮನಿಸೋದಾದ್ರೆ ಬಹಳ ವರಗಳಿದೆ. ಓಕೆ, ಏನೆಲ್ಲ ವರಗಳಿದೆ ಗೊತ್ತಾ ನಿಮ್ಗೆ? ಓಕೆ, ಪ್ರೀಚಿಂಗ್ ಮಾಡೋವರ, ಟೀಚಿಂಗ್ ಮಾಡೋವರ, ಕೊಡುವಂತ ವರ, ಸೇವೆ ಮಾಡುವಂತ ವರ, ನಾಯಕತ್ವದ ವರ, ಆಡಳಿತ ವರ, ಓಕೆ, ಆಮೇಲೆ ಕರುಣೆ ವರ, ಪ್ರೋತ್ಸಾಹ ಮಾಡೋ ವರ, ಸುವಾರ್ತೆ ವರ, ಅತಿಥಿ ಸತ್ಕಾರ ವರ, ಓಕೆ, ಕೌನ್ಸಿಲಿಂಗ್, ಸಮಾಲೋಚನೆ ವರ, ಪ್ರಾರ್ಥನೆ ವರ. ಇದೆಲ್ಲ ಎಲ್ಲರಿಗೂ, ಪ್ರತಿಯೊಬ್ಬರಿಗಿದೆಯಾ? ಖಂಡಿತವಾಗ್ಲೂ ಇಲ್ಲ. 1 ಅಥವಾ 2 ಅಥವಾ 3 ಇರ್ಬೋದು ಪ್ರತಿಯೊಬ್ಬ ಶಿಷ್ಯನಿಗೆ. ಓಕೆ, ಬಟ್ ಒಂದಿದ್ರು ಓಕೆನೆ, ಪರವಾಗಿಲ್ಲ. ಇನ್ನು 12, 13 ನಿಮ್ಗಿಲ್ಲ ಅಂದ್ರೆ ಡೋಂಟ್ ವರಿ. ಓಕೆ, ಬಟ್ ಆದ್ರೆ ಈ 9 ಫಲಗಳು, ಫಲ ನಿಮಗೆ ಇರಬೇಕು. ಗುಣಗಳು, 9 ಗುಣಗಳು ಅಂದ್ರೆ ಫಲ ನಿಮಗೆ ಇರಬೇಕು, ದೇವ್ರು ಬಯಸ್ತಾರೆ. ಓಕೆ, ಸೊ ಇನ್ನೊಂದು ವರ ಬಂದ್ಬಿಟ್ಟು ಏನ್ ಮಾಡ್ತಾರೆ? ಜನ ಮೆಚ್ಕೋತಾರೆ. ವಾ, ಎಂತ ಅದ್ಭುತ ಮಾಡಿದ್ರು ಪಾಸ್ಟರ್, ಓ ಎಂತ ಅನ್ಯ ಭಾಷೆಯಲ್ಲಿ ಮಾತಾಡಿದ್ರು, ಓ ದೆವ್ವ ಬಿಡಿಸಿದ್ರು. ಅಂದ್ರೆ ಏನು? ಜನನ ಮೆಚ್ಚುವಂಥದ್ದು. ಓಕೆ, ಬಟ್ ನೀವು ನೋಡಿರ್ಬೋದು ಬಹಳ ಜನ ಈ ತರ ಮಾಡೋರು ಎಷ್ಟೊಂದು ಪಾಪದಲ್ಲಿ ಬಿದ್ದಿದ್ರು, ಆಮೇಲೆ ದೇವರ ಅಭಿಷೇಕವನ್ನು ಕಳ್ಕೊಂಡಿದ್ರು. ಸೊ ಏನ್ ನಾವು ಪ್ರಯಾಸ ಪಡ್ಬೇಕು? ಯಾವ್ದ್ರಿಂದೇ ಓಡ್ಬೇಕು? ವರ ಇಂದ ಅಲ್ಲ, ಫಲ ಇಂದ ಓಡ್ಬೇಕು. ಸೊ ಫಲ ಬರ್ಬೇಕಂದ್ರೆ ಯೇಸುನಲ್ಲಿ ನೆಲೆಗೊಂಡಿರ್ಬೇಕು. ಸೊ ಯೇಸು ಕ್ರಿಸ್ತ ಹೇಳಿದ್ರು ಮತ್ತಾಯ 5:14-16, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು, ಮತ್ತು ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ,
ದೀಪಸ್ತಂಭದ ಮೇಲೆ ಇಡುತ್ತಾರಷ್ಟೇ. ಆಗ ಅದು ಮನೆಯಲ್ಲಿರುವವರೆಲ್ಲರಿಗೆ ಬೆಳಕು ಕೊಡುವುದು. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ದೇವರಿಗೆ ಹೇಗೆ ಮಹಿಮೆ ಬರುತ್ತೆ? ಓಕೆ, ಜನ ಅಲ್ಲ ದೇವ್ರನ್ನ ಕೊಂಡಾಡಿದಾಗ. ಜನ ಯಾವಾಗ ಕೊಂಡಾಡ್ತಾರೆ ದೇವ್ರನ್ನ? ನಮಗೆ ಆತ್ಮೀಯ ಫಲಗಳಿರುವಾಗ, ನಮ್ಮ ಒಳ್ಳೆ ಗುಣಗಳನ್ನ ನೋಡಿ, ನಮ್ಮ ಒಳ್ಳೆ ಗುಣಗಳನ್ನ ನೋಡಿದಾಗ ಜನರಿಗೆ ಅನ್ಸುತ್ತೆ, ವಾ ಹೇಗ್ ಸಾಧ್ಯ ಇದು? ಓಕೆ, ಖಂಡಿತವಾಗ್ಲೂ ಇದು ದೇವರ ಶಕ್ತಿಯಿಂದ. ಓಕೆ, ಸೊ ಅವ್ರಿಗೆ ಬಹಳ ಆಶ್ಚರ್ಯ ಆಗುತ್ತೆ. ಅವಾಗ ನೀವು ನಿಮ್ಮ ವಿಶ್ವಾಸವನ್ನು ಹಂಚ್ಕೋಬಹುದು. ಓಕೆ, ಬಹಳ ಜನ ಸಭೆಗೆ ಬರಕ್ ಆಗಲ್ಲ, ಬಹಳ ಜನ ಯೇಸು ಕ್ರಿಸ್ತನ್ ನೋಡಿಲ್ಲ, ಬಹಳ ಜನ ಬೈಬಲ್ ಓದಲ್ಲ, ಬಟ್ ಬಹಳ ಜನ ನಿಮ್ ಜೀವನ ನೋಡ್ತಾರೆ. ನಿಮ್ ಜೀವನ ಪವರ್ಫುಲ್ ಮೆಸೇಜ್ ಆಗಿರ್ಬೇಕು ಈ ಲೋಕಕ್ಕೆ. ಈ ಲೋಕಕ್ಕೆ ಬಹಳ ಅಟ್ರಾಕ್ಟಿವ್ ಆಗಿರ್ಬೇಕು ನಿಮ್ ಜೀವನ, ಪ್ರತಿಯೊಬ್ಬರ ಜೀವನ ಆತರ ಇರ್ಬೇಕು ಅಂತ ದೇವ್ರು ಬಯಸ್ತಾರೆ. ನೀವು ಲೋಕಕ್ಕೆ ಬೆಳಕಾಗಿರ್ಬೇಕು. ಅಂದ್ರೆ ನಾವು ಪವಿತ್ರಾತ್ಮದಿಂದ ನಾವು ನಡೆಸಲ್ಪಟ್ರೆ ಖಂಡಿತವಾಗ್ಲೂ ಪ್ರತಿಯೊಬ್ಬ ಶಿಷ್ಯ ಕೂಡ ಈ ತರ ಇರ್ಬೋದು. ಓಕೆ, ನಾವೆಲ್ಲರೂ ಕೂಡ ಬಲಹೀನರು, ನಾವು ಒಪ್ಕೋಬೇಕು. ಓಕೆ, ನಮ್ಮ ಸ್ವಂತ ಶಕ್ತಿಯಿಂದ ಬಹಳ ವಿಷಯಗಳಾಗಲ್ಲ. ನಮ್ಮೊಳಗೆ ಪವಿತ್ರಾತ್ಮರಿದ್ದಾರೆ. ಯೇಸು ಕ್ರಿಸ್ತನ ಸಾವಿನಿಂದ ಎಬ್ಬಿಸಿದ ಅದೇ ಪರಿಶುದ್ಧಾತ್ಮ ನಮ್ಮೊಳಗಿದ್ದಾರೆ. ಸೊ ಆದ್ರಿಂದ ನಾವು ಪ್ರತಿಯೊಬ್ಬರು ಯೇಸು ಕ್ರಿಸ್ತನ ತರ ಇರಬೇಕು. ಓಕೆ, ಇದ್ರೆ ಖಂಡಿತವಾಗ್ಲೂ ದೇವರಿಗೆ ಮಹಿಮೆ. ನಮ್ಮ ಫಲದಿಂದ ಓಕೆ ಜನ ಗುರುತಿಸ್ತಾರೆ ನಾವು ಶಿಷ್ಯರಂತ. ಆಮೆನ್. ಧನ್ಯವಾದಗಳು. ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ನಾವು ನಿಜವಾಗ್ಲೂ ಪ್ರೀತಿ ಮಾಡುವುದರಲ್ಲಿ, ವಿನಾಯಿತಿ ತೋರಿಸುವುದರಲ್ಲಿ, ಯಾರಿಗಾದ್ರೂ ಇನ್ನೊಬ್ಬರಿಗೆ ನಾವು ಸಹಾಯ ಮಾಡುವಂಥದ್ರಲ್ಲಿ, ದೇವರ ವಾಕ್ಯವನ್ನ ಪರಿಪೂರ್ಣವಾದಂತಹ ಒಂದು ಮನಸ್ಸಿನಿಂದ ಕೇಳುವಂಥದ್ರಲ್ಲಿ ನಾವು ಆಸಕ್ತರಾಗಿರ್ಬೇಕಾಗಿದೆ. ಯಾರು ಅವ್ರ ಜೀವನ ಹೇಗಿದೆ ಅನ್ನೋದಕ್ಕಿಂತ ನಿಜವಾಗ್ಲೂ ಅವ್ರು ಹೇಳುವಂತ ಒಂದು ವಿಧವು ನಾವು ಸ್ವೀಕಾರ ಮಾಡಿ ಒಂದು ವೇಳೆ ನಮ್ಮನ್ನು ನಾವು ಬದಲಾಯಿಸಿಕೊಳ್ಳುವುದಾದರೆ ಖಂಡಿತವಾಗಿ ನಮ್ಮಲ್ಲಿ ಅನೇಕ ಬದಲಾವಣೆಗಳು ಬರ್ಲಿಕ್ಕೆ ಸಾಧ್ಯವಾಗುತ್ತೆ. ದೇವರ ವಾಕ್ಯವನ್ನು ನಂಬಬೇಕು, ದೇವರ ವಿಷಯದಲ್ಲಿ ಆಸಕ್ತಿ ತೋರಿಸಬೇಕು. ಒಂದ್ ವೇಳೆ ನಾವು ದೇವರನ್ನು ನಂಬಿದೇ ಆದ್ರೆ, ಯೇಸು ಕ್ರಿಸ್ತರ ಒಂದು ವಿಷಯಗಳನ್ನು ನಾವು ಹೃದಯಪೂರ್ವಕವಾಗಿ ನಂಬಿದೇ ಆದ್ರೆ ಅನೇಕ ಅದ್ಭುತಗಳು ನಮ್ಮ ಜೀವನದಲ್ಲಿ ನಡೆಯುತ್ತೆ. ಯೇಸು ಕ್ರಿಸ್ತ ನನ್ನ ಜೀವನ ಪರಿಪೂರ್ಣವಾಗಿ ಬದಲಾಯಿಸ್ತಾರೆ. ಇವತ್ತಿನ ಸ್ಥಿತಿಗತಿಗೆ ಅನುಗುಣವಾಗಿ ಕೆಲವೊಂದ್ಸಲ ಯಾರಾದ್ರೂ ನೀವು ದೇವರ ವಾಕ್ಯ ಕೇಳುವಂತವ್ರು, ಅಯ್ಯೋ ನನ್ನ ಜೀವನ ಬಹಳ ಕೆಟ್ಟದಾಗಿದೆ, ನಿಜವಾಗ್ಲೂ ನಾನು ಬಹಳ ಪಾಪದಲ್ಲಿದ್ದೀನಿ, ನಾನು ಇದರಿಂದ ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ನಾನು ಬಹಳ ಮೋಸವಾದಂತ ಜೀವನ ನಡೆಸ್ತಾ ಇದ್ದೀನಿ, ನಾನು ಒಳ್ಳೆಯವನಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಒಂದು ವೇಳೆ ನಾವು ಅನ್ಕೊಂಡಿದ್ದೇ ಆದ್ರೆ, ಸಹೋದರ ಸಹೋದರಿ ನಿಮ್ಮೆಲ್ಲರೂ ಕೂಡ ನಾನು ವಿನಂತಿಸ್ಕೊಳ್ತೀನಿ, ನಿಜವಾಗ್ಲೂ ನಿಮ್ಮ ಜೀವನಗಳನ್ನ ದೇವರ ಹಸ್ತದ ಕೆಳಗೆ ಕೊಟ್ಬಿಡಿ, ದೇವರಲ್ಲಿ ಒಪ್ಪಿಸ್ಕೊಡಿ. ನಮ್ಮ ಜೀವನಗಳನ್ನ ದೇವರು ಪರಿಪೂರ್ಣವಾಗಿ ಬದಲಾಯಿಸಲಿಕ್ಕೆ ಆತನಲ್ಲಿ ಶಕ್ತಿ ಇದೆ. ಹೇಗೆ ಒಂದು ಮಣ್ಣು ಕುಂಬಾರನ ಕೈಯಲ್ಲಿ ಹೋದಾಗ ಸುಂದರವಾದಂತಹ ಒಂದು ಮಡಿಕೆ ಆಗುತ್ತೋ, ಅದೇ ರೀತಿಯಾಗಿ ನಮ್ಮ ಜೀವನಗಳು ಪರಿಪೂರ್ಣವಾಗಿ ಬದಲಾಯಿಸಲಿಕ್ಕೆ ಯೇಸು ಕ್ರಿಸ್ತರಲ್ಲಿ ಶಕ್ತಿ ಇದೆ. ನಾವು ಕ್ರೈಸ್ತರಾಗಿದ್ದು, ಶಿಷ್ಯರಾಗಿದ್ದು, ಕೆಲವೊಂದ್ಸಲ ನಾವು ಪಾಪಕ್ಕೆ ದಾಸರಾಗಿ ಜೀವಿಸ್ತಾ ಇದ್ದೀವಿ ಅಂದ್ರೆ, ಸಹೋದರ ಸಹೋದರರೇ, ಈ ಒಂದು ದಿನದಲ್ಲಿ ನಾವೆಲ್ಲರೂ ಕೂಡ ನಿರ್ಧಾರ ಮಾಡೋಣ. ನಮ್ಮ ಪರಿಪೂರ್ಣವಾದಂತಹ ಜೀವನ ದೇವರಿಗೆ ಗೊತ್ತಿದೆ. ನಾವು ಆಕ್ಟಿಂಗ್ ಮಾಡೋಂಥ ಅವಶ್ಯಕತೆ ಇಲ್ಲ, ನಾವ್ಯಾರು ಕೂಡ ನಟನೆ ಜೀವನ ಮಾಡುವಂತ ಅವಶ್ಯಕತೆ ಇಲ್ಲ. ನಾವೆಲ್ಲರೂ ಕೂಡ ಆತನಿಗೆ ದೇವರ ರಾಜ್ಯದಲ್ಲಿ ನಾವು ನಮ್ಮನ್ನು ಒಪ್ಪಿಸಿಕೊಟ್ಟಿದೆ ಆದ್ರೆ ಖಂಡಿತವಾಗಿ ದೇವರು ನಮ್ಮ ಜೀವನದ ಮೂಲಕವಾಗಿ ತನ್ನ ಸಾಮ್ರಾಜ್ಯವನ್ನು ಪರಿಪೂರ್ಣ ಮಾಡ್ತಾರೆ. ಆತನ ಮುಖ್ಯವಾದಂತಹ ಉದ್ದೇಶ ಏನಂತಂದ್ರೆ, ನಾವೆಲ್ಲರೂ ಕೂಡ ಆತನಲ್ಲಿ ಆಸಕ್ತರಾಗಿರ್ಬೇಕು, ಆತನ ಹಾಗೆ ಇರಬೇಕು, ಆತನ ಜೊತೆಯಾಗಿರ್ಬೇಕು, ಮತ್ತೆ ನಿಜವಾಗ್ಲೂ ಆತನ ಮಕ್ಕಳಾಗಿ ಜೀವಿಸಬೇಕು ಅನ್ನೋಂಥದ್ದು ನಿಜವಾಗ್ಲೂ ಒಂದು ದೇವರ ಚಿತ್ತವಾಗಿದೆ. ಈ ಒಂದು ಕಾರಣಕ್ಕೋಸ್ಕರವಾಗಿ ಯೇಸು ಕ್ರಿಸ್ತ 2000 ವರ್ಷಗಳ ಹಿಂದೆ ಈ ಲೋಕಕ್ಕೆ ಬಂದು ತನ್ನ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ದಾರೆ. ಈ ರೀತಿಯಾಗಿ ಯೇಸು ಕ್ರಿಸ್ತರು ದೇವರ ರಾಜ್ಯವನ್ನು ಪರಿಪೂರ್ಣ ಮಾಡಬೇಕು ಅಂತ ಉದ್ದೇಶಕ್ಕೋಸ್ಕರವಾಗಿ ತನ್ನ ಪ್ರಾಣವನ್ನು ಆ ಶಿಲುಬೆ ಮೇಲೆ ಕೊಟ್ಟಿದ್ದಾರೆ. ಈ ಒಂದು ಸಮಯದಲ್ಲಿ ನಾವು ಆತನ ದೇಹಕ್ಕೆ ಸಾದೃಶ್ಯವಾಗಿರುವಂತಹ ಈ ಒಂದು ಕರ್ತನ ಭುಜದ ಪಾಲ್ಗೊಳ್ಳೋಣ. ಆತನ ದೇಹಕ್ಕೆ ಸಾದೃಶ್ಯವಾಗಿರುವಂತಹ ರೊಟ್ಟಿಯನ್ನ ಮತ್ತೆ ಆತನ ರಕ್ತಕ್ಕೆ ಸಾದೃಶ್ಯವಾಗಿರುವಂತಹ ದ್ರಾಕ್ಷರಸವನ್ನು ತೆಗೆದುಕೊಳ್ಳುವಾಗ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡವರಾಗಿ ಇದರಲ್ಲಿ ಭಾಗವಹಿಸೋಣ. ನಿಜವಾಗ್ಲೂ ದೇವರ ರಾಜ್ಯದ ಒಂದು ಆಸಕ್ತಿ ನಮ್ಮೆಲ್ಲರೂ ಕೂಡ ನಾವು ಬೆಳೆಸಿಕೊಳ್ಳೋಣ. ಆತನ ಹಾಗೆ ಆಗ್ಲಿಕ್ಕೆ ನಾವೆಲ್ಲರೂ ಪ್ರಯಾಸಪಡೋಣ. ಈ ಒಂದು ಕಾರಣಕ್ಕೋಸ್ಕರನೇ ಯೇಸು ಕ್ರಿಸ್ತನು ಆ ಶಿಲುಬೆಯ ಮೇಲೆ ನಮ್ಮನ್ನು ಪ್ರೀತಿ ಮಾಡಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾರೆ. ಏನೋ ಸುಮ್ಮನೆ ಬೇಕಾಬಿಟ್ಟಿ ಆತನ ಪ್ರಾಣ ಕೊಡಲಿಲ್ಲ, ನಮ್ಮನ್ನು ಪ್ರೀತಿ ಮಾಡಿ, ನಮ್ಮೆಲ್ಲರನ್ನು ಪ್ರೀತಿ ಮಾಡಿ
ಆತನು ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಈ ಒಂದು ವಿಷಯವನ್ನು ನಾವು ಗಮನದಲ್ಲಿ ಇಟ್ಕೊಂಡು ನಿಜವಾಗ್ಲೂ ನಾವು ಕರ್ತನ ಭೋಜನದಲ್ಲಿ ಪಾಲ್ಗೊಳ್ಳೋಣ. ನಿಜವಾಗ್ಲೂ ನಂಬ್ತೀನಿ ಈ ವಿಷಯಗಳು ನಮಗೆ ಸಹಾಯ ಆಗಿದೆ ಅಂತೇಳಿ ನಾವು ರೊಟ್ಟಿ ಮತ್ತು ದ್ರಾಕ್ಷರಸಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡೋಣ. ಭೂಪರಲೋಕದ ಒಡೆಯನೇ, ಸರ್ವಶಕ್ತನೇ, ಅಪ್ಪ, ನೀವು 2000 ವರ್ಷಗಳ ಹಿಂದೆ ಬಂದು ನಿನ್ನ ರಾಜ್ಯವನ್ನು ಈ ಲೋಕದಲ್ಲಿ ಸ್ಥಾಪಿಸುವಾಗ ನಿನ್ನ ನಂಬಿದಂತ ಮಕ್ಕಳಿಗೆ, ನಿನ್ನ ಶಿಷ್ಯರಿಗೆ ಅನೇಕ ಸಾಮ್ಯ ರೂಪವಾಗಿ ಹೇಳಿ ಅವರ ಜೀವನಗಳನ್ನು ಪರಿವರ್ತನೆ ಮಾಡಿ ಇವತ್ತು ಅನೇಕ ಲೋಕದ ಎಲ್ಲಾ ಭಾಗಗಳಲ್ಲಿ ಸುವಾರ್ತೆಯನ್ನು ಸಾರುವಂತೆ ನೀನು ಮಾಡಿದ್ದ ನಿಮಗೆ ಸ್ತೋತ್ರವಾಗಲಿ. ಇದೇ ನಿಜವಾಗ್ಲೂ ಒಂದು ನಿಮ್ಮ ಜೀವನದ ಒಂದು ಉದ್ದೇಶವಾಗಿದ್ದು ಕರ್ತನೆ. ನೀವು ನಮಗಾಗಿ ಪಟ್ಟಂತ ಎಲ್ಲಾ ಪ್ರಯಾಸಗಳಿಗಾಗಿ ಸ್ವಾಮಿ, ಆ ಶಿಲುಬೆಯ ಮರಣಕ್ಕಾಗಿ ನಿಮಗೆ ಸ್ತೋತ್ರ ಹೇಳ್ತೀವಿ ತಂದೆ. ತಂದೆಯಾದ ದೇವರೇ, ನೀವು ನಮಗಾಗಿ ಪಟ್ಟಂತ ಬಾಧ್ಯಗಳಿಗಾಗಿ ಮತ್ತು ನಿಮ್ಮ ದೇಹಕ್ಕೆ ಸಾದೃಶ್ಯವಾಗಿರುವಂತಹ ಈ ರೊಟ್ಟಿಯನ್ನ ಮತ್ತು ನಿಮ್ಮ ರಕ್ತಕ್ಕೆ ಸಾದೃಶ್ಯವಾಗಿರುವಂತಹ ದ್ರಾಕ್ಷರಸವನ್ನು ತೆಗೆದುಕೊಳ್ಳುವಾಗ ದೇವರೇ, ತಂದೆಯಾದ ದೇವರೇ, ನಾವು ಕೃತಜ್ಞತೆ ಭಾವನೆಯಿಂದ ನಿನ್ನಲ್ಲಿ ಪರಿಪೂರ್ಣವಾಗಿ ಒಪ್ಪಿಸಿಕೊಟ್ಟವರಾಗಿ ನಿನ್ನ ರಾಜ್ಯದ ವಿಷಯದಲ್ಲಿ ಆಸಕ್ತರಾಗಿದ್ದು ಭಾಗವಹಿಸಲಿಕ್ಕಾಗುವಂತೆ ಸಹಾಯ ಮಾಡು. ಸೈತಾನನ್ನು ಹಾಕುವಂತ ಎಲ್ಲಾ ಕೆಟ್ಟ ಬೀಜಗಳನ್ನ, ಕೆಟ್ಟ ಆಲೋಚನೆಗಳಿಂದ ನಮ್ಮನ್ನು ಬಿಡಿಸಿ ಪರಿಪೂರ್ಣವಾಗಿ ಶುದ್ಧಪಡಿಸಿ ನಾವು ನಿನ್ನ ಹಾಗೆ ಆಗ್ಲಿಕ್ಕಾಗುತ್ತೆ ನಮ್ಮನ್ನು ಬಲಪಡಿಸಬೇಕಂತ ಬೇಡುತ್ತಾ ಮತ್ತು ನೀವು ನಮಗಾಗಿ ಪಟ್ಟಂತ ತ್ಯಾಗಕ್ಕಾಗಿ ಸ್ತೋತ್ರಗಳನ್ನು ಹೇಳುತ್ತಾ ಪ್ರಾರ್ಥನೆ ವಿಜ್ಞಾಪನೆಯನ್ನ ಯೇಸು ಕ್ರಿಸ್ತರ ದಿವ್ಯನಾಮದಲ್ಲಿ ಬೇಡಿದ್ದೀವಿ, ಪರಲೋಕದ ಜೀವವುಳ್ಳ ತಂದೆ, ಆಮೇಲೆ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಸಹೋದರ ಸಹೋದರರೇ, ದೇವರಿಗೆ ಸ್ತೋತ್ರ. ಕುಂಬಾರನೇ ಕುಂಬಾರನೇ, ಸೃಷ್ಟಿಗೆ ಕಾರಣನೇ, ಜೇಡಿ ಮಣ್ಣಾದ ನನ್ನನು ದೃಷ್ಟಿಸಿ ನೋಡಿದೆನಿ. ಕುಂಬಾರನೇ ಕುಂಬಾರನೇ, ಸೃಷ್ಟಿಗೆ ಕಾರಣನೇ, ಜೇಡಿ ಮಣ್ಣಾದ ನನ್ನನು ದೃಷ್ಟಿಸಿ ನೋಡಿದೆನಿ. ಬರಿದಾದ ಪಾತ್ರೆಯುಲ ನನ್ನನ್ನು ದೊರೆಯದೆ, ತುಂಬಿ ತುಳುಕುವ ಪಾತ್ರೆಯಂತೆ ನನ್ನನ್ನು ಮಾಡು ನೀ. ವೇದದಿ ಕಾಣುವ ಪಾತ್ರೆಯಂತೆ ಯೇಸುವ ಹೊಗಳುವೆ, ನನ್ನನ್ನು ಅಂತಹ ಪಾತ್ರೆಯಂತೆ ಬಳಸಿಕೊಳ್ಳು ನೀ. ಕುಂಬಾರನೇ ಕುಂಬಾರನೇ, ಸೃಷ್ಟಿಗೆ ಕಾರಣನೇ, ಜೇಡಿ ಮಣ್ಣಾದ ನನ್ನನು ದೃಷ್ಟಿಸಿ ನೋಡಿದೆನಿ.
ನಡೆಸು, ಜಜ್ಜಿಸಿ ನನ್ನನು ನಿನಗಾಗಿಯೇ ಸ್ವಾಸ್ಥ್ಯಗೊಳಿಸು ನೀ. ಕುಂಬಾರನೇ ಕುಂಬಾರನೇ, ಸೃಷ್ಟಿಗೆ ಕಾರಣನೇ, ಜೇಡಿ ಮಣ್ಣಾದ ನನ್ನನು ದೃಷ್ಟಿಸಿ ನೋಡಿದೆ ನೀ. ಕುಂಬಾರನೇ ಕುಂಬಾರನೇ, ಸೃಷ್ಟಿಗೆ ಕಾರಣನೇ, ಜೇಡಿ ಮಣ್ಣಾದ ನನ್ನನು ದೃಷ್ಟಿಸಿ ನೋಡಿದೆ ನೀ. ಆಮೇನ್. ಸಹೋದರ ಸಹೋದರಿಯರೇ ಮತ್ತೆ ಸ್ನೇಹಿತರೆ, ಬ್ರದರ್ನ ದೇವರು ಅದ್ಭುತವಾಗಿ ಉಪಯೋಗಿಸಿಕೊಂಡು ಅವರು ಒಳ್ಳೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅವರಿಗೆ ನಾವು ಚಪ್ಪಾಳೆಯೊಂದಿಗೆ ನಾವು ಅಭಿನಂದಿಸೋಣ. ಈ ಒಂದು ಸಮಯದಲ್ಲಿ ನೀವೆಲ್ಲರೂ ಇನ್ನು ಸಂದೇಶದಿಂದ ಕೆಲವೊಂದು ವಿಷಯಗಳನ್ನು ಕಲ್ತ್ಕೊಂಡಿದ್ದೀರಿ ಅಂತ ನಾನು ವಿಶ್ವಾಸಿಸ್ತೀನಿ. ಕಲ್ತಿರುವಂತಹ ವಿಷಯಗಳನ್ನು ನಮ್ಮ ಒಂದು ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಜೀವಿಸೋಣ.